ಮತ್ತು ಕಮಲದ ಬಗ್ಗೆ ಹೇಳಿದ್ದು. ಆ ಪದಕಮಲಗಳು ಅರ್ಥಾತ್ ಈ ಮೂರು ಲೋಕದೊಳಗೆ ಸರ್ವಶ್ರೇಷ್ಠ ಅವಸ್ಥೆಯನ್ನು ಪ್ರಾಪ್ತ ಮಾಡಿಕೊಂಡಿದ್ರೂ ಕೂಡ ಆ ಅವಸ್ಥೆಗೆ ಸಂಬಂಧಿಸಿದ ಹಾಗೆ ಅನೇಕ ಜೀವರುಗಳ ಭಕ್ತಿಯಿಂದ ಪೂಜಿಸ್ತಾ ಇದ್ರೂ ಕೂಡ ಅನೇಕ ಜೀವ ಅಂತಂದ್ರೆ ಸಾಮಾನ್ಯ ಜೀವೇನಲ್ಲ, ಮೂರು ಲೋಕದ ಪ್ರತಿಷ್ಠಿತ ಒಟ್ಟಿನಲ್ಲಿ ಇರುವುದು 100 ಜನ ಇಂದ್ರರು, ಇಡೀ ಮೂರು ಲೋಕಗಳು. ಆ ಮೂರು ಲೋಕದ ಇಂದ್ರರೆಲ್ಲ ಅವರ ಪದಕಮಲಗಳಿಗೆ ನಮಸ್ಕಾರ ಮಾಡ್ತಾ ಇದ್ರೂ ಕೂಡ ಅವರ ಈ ಲೋಕದಿಂದ ಅಥವಾ ಮೂರೂ ಲೋಕದ ಇಂದ್ರರುಗಳ ಮಾಡುವಂಥ ನಮಸ್ಕಾರಯುಕ್ತ ಯಾವ ಪದವಿ ಇದೆ ಆ ಪದವಿಯಿಂದ ಕೂಡ ಅವರು ಅಸ್ಪೃಷ್ಟ ಇದ್ದಾರೆ. ಸಮಸ್ತ ಪದವಿಗಳಿಂದ ತ್ರಿಕಾಲ ಭಿನ್ನವಿರುವಂಥ ಯಾವ ಚೈತನ್ಯ ಸದೃಶ ಧ್ರುವ ಸ್ವಭಾವ ಇದೆಯೋ ಆ ಧ್ರುವ ಸ್ವಭಾವದೊಳಗ ಅವರು ಅಂತರ್ನಿಮಗ್ನರಿದ್ದಾರೆ. ಜಿನೇಶ್ವರ ಅಥವಾ ಅರಹಂತ ಅಥವಾ ಯಾವುದೇ ನಾಮದ ಮೂಲಕ ತೀರ್ಥಂಕರರನ್ನ ನೋಡಿದ್ರೆ ಅವರೆಲ್ಲರ ಸ್ವರೂಪ ಹೀಗೆ ಇದೆ. ಬಾಹ್ಯದೊಳಗ ಲೋಕ ವಿಸ್ಮಯಕರವಾದಂಥ ಸಮವಸರಣ ವೈಭವ ಇದ್ರೂ ಕೂಡ ಆ ವೈಭವದಿಂದ ಅತ್ಯಂತ ಅಸ್ಪೃಷ್ಟ ಇದ್ದಾರೆ. ಹೇಗೆ ಅಂತಂದ್ರ ಅವರ ಆ ಪರಮೌದಾರಿಕ ಶರೀರ ಇದು ಆದಿದೇವರ ಸ್ತುತಿ ಇದ್ದ ಕಾರಣ ಆದಿದೇವರ ಶರೀರ 500 ಧನುಷ್ಯ ಎತ್ತರ ಇತ್ತರೆ. ಆದ್ರೆ ಆ ಶರೀರ ಆ ಸಮವಸರಣ ಇಂದ್ರ ನಿರ್ಮಿತ ಸಮವಸರಣ ಮೂರು ಲೋಕದ ವೈಭವವನ್ನೆಲ್ಲ ಏಕತ್ರಿತಗೊಳಿಸಿ ರಚಿಸಿರುವಂತಹ ಸಮವಸರಣ. ಆ ಸಮವಸರಣದ ಮಧ್ಯಭಾಗದೊಳಗ ಸಿಂಹಪೀಠದ ಮೇಲೆ ಯಾವ 1008 ದಳವುಳ್ಳ ಕಮಲ ಇದೆಯೋ ಆ ಕಮಲವನ್ನ ಸ್ಪರ್ಶಿಸದ್ದನ್ನ ಅಧರದೊಳಗೆ ವಿರಾಜಮಾನ ಇರ್ತಾರೆ. 500 ಧನುಷ್ಯ ಎತ್ತರದ ಶರೀರ, ಆದರ ಆಕಾಶದಲ್ಲಿ ಅಧರವಾಗಿ ತೇಲ್ತಿದೆ. ಮತ್ತು ಅದರ ಸುತ್ತಲೂ ಈ ಸಮವಸರಣದ ರಚನೆ ಇದೆ. ಇದಂತೂ ವೈಭವ ಇದೇನೇ ಇದೆ. ಆದ್ರ ಈ ವೈಭವ ಪ್ರಾಪ್ತ ಆಗುವ ಸಲುವಾಗಿ ಯಾವ ಪರಮಾತ್ಮ ದಶೆ ಪ್ರಕಟ ಆದದ್ದಿದೆಯೋ ಭಾಷ್ಯದೊಳಗ ಆ ಪರಮಾತ್ಮ ದಶೆಗೆ ಸಂಬಂಧಿಸಿದ ಹಾಗೆ ಕೂಡ ಅವರಲ್ಲಿ ಅಪನತ್ವ ಭಾವ ಇಲ್ಲ. ಸಮಯಸಾರದಲ್ಲಿ ಚರ್ಚೆ ಬರ್ತಾ ಇದೆ. ಸಿದ್ಧರ ಅಥವಾ ಅರಹಂತರ ಈರ್ವರು ಪರಮಾತ್ಮರಿದ್ದಾರೆ. ಆತ್ಮನಲ್ಲಿ 3 ವಿಧ: ಬಹಿರಾತ್ಮ, ಅಂತರಾತ್ಮ ಮತ್ತು ಪರಮಾತ್ಮ. ಬಹಿರಾತ್ಮ ದೇಹ ಮತ್ತು ಜೀವವನ್ನ ಒಂದೇ ಅಂತ ಹೇಳಿ ಅನುಭವ ಮಾಡ್ತಾನ. ಪರಪದಾರ್ಥಗಳಿಂದ ಸುಖ ದುಃಖ ಯಾವನ ಕಲ್ಪನೆಯೊಳಗೆ ಇದೆಯೋ ಅವನು ಬಹಿರಾತ್ಮ ಇದ್ದಾನೆ. ಕರ್ಮಾದಿ ಸಂಯೋಗದಿಂದ ಬದ್ಧ ಇರುವುದಷ್ಟೇ ಅಲ್ಲ, ಆದ್ರ ಆ ಬದ್ಧಾವಸ್ಥೆಯನ್ನೇ ತನ್ನ ಸ್ವರೂಪ ಅಂತ ಹೇಳಿ ಅವನು ಮನ್ನಿಸ್ತಾನ. ಅವನು ಬಹಿರಾತ್ಮ, ಮಿಥ್ಯಾ ದೃಷ್ಟಿಯದಂತೆ. ಇನ್ನ ದೇಹ ಮತ್ತು ಜೀವವನ್ನ ಅವುಗಳ ಲಕ್ಷಣದ ಮೂಲಕ ಯಾವ ಪ್ರಕಾರ ಸ್ವಭಾವ ಇದೆಯೋ ಅವುಗಳದ್ದ ಆ ಪ್ರಕಾರ ಅವುಗಳ ಸ್ವೀಕಾರ ಪೂರ್ವಕ ದೇಹದಿಂದ ಭಿನ್ನ ಅಸ್ಪೃಷ್ಟ ಇರುವಂಥ ಯಾವ ಆತ್ಮನ ಅನುಭೂತಿ ಪಡೆದು ಓಹೋ ನಾನಂತೂ ಚಿದಾನಂದ ಸ್ವರೂಪದ ಆತ್ಮ ಇದ್ದೇನೆ, ಈ ಜಡದೇಹದಿಂದ ಅತ್ಯಂತ ಭಿನ್ನ ಇದ್ದೇನೆ, ಈ ಪ್ರಕಾರ ಅನುಭೂತಿ ಪೂರ್ವಕ ಯಾರ್ದು ನಿರಂತರ ಜ್ಞಾನ ವರ್ತಿಸ್ತಿದೆಯೋ ಅವರನ್ನ ಅಂತರಾತ್ಮ ಅಂತೇಳಿ ಹೇಳ್ತಾರೆ. ಇನ್ನ ಆ ಅಂತರಾತ್ಮರುಗಳೇ ಯಾವ ಪರಪದಾರ್ಥಗಳಿಂದ ತ್ರಿಕಾಲದಲ್ಲೂ ಅಸ್ಪೃಷ್ಟವಿರುವ
ಆ ಚಿದಾನಂದ ಸ್ವರೂಪದ ಆತ್ಮನಲ್ಲೇ ಸ್ಥಿರವಾಗುವ 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 ಅಭ್ಯಾಸದೊಳಗೆ ಪ್ರಯತ್ನದೊಳಗೆ ಈ ಯಶಸ್ಸನ್ನು ಪ್ರಾಪ್ತ ಮಾಡ್ಕೊಳ್ತಾ ಯಾವಾಗ ಶಾಶ್ವತವಾಗಿ ಸ್ಥಿರ ಆಗ್ತಾರೋ ಆತ್ಮನಲ್ಲೇ ಅವರ ಉಪಯೋಗ ಆ ಆತ್ಮನ ಸ್ವಭಾವ ಮತ್ತು ಪ್ರದೇಶವನ್ನು ಬಿಟ್ಟು ಹೊರಗಡೆ ಭ್ರಮಿಸುವುದೇ ಇಲ್ಲ, ಹೊರಗಡೆ ಬರುವುದೇ ಇಲ್ಲ. ಆ ವೇಳೆದೊಳಗ ಅವರ ಆತ್ಮನ ಯಾವ ಗುಣಗಳ ಪೂರ್ಣ ರೂಪದಿಂದ ವಿಕಸಿತ ಆಗ್ತವೆ, ಅದರಲ್ಲೇ ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ ಮತ್ತು ಅನಂತ ವೀರ್ಯ ಇವು ನಾಲ್ಕೇನು ಪ್ರಕಟ ಆಗುತ್ತವೆ. ಆ ಪ್ರಕಟ ಆಗಿರುವಂತಹ ಅವಸ್ಥಾ ವಿಶೇಷ ಯಾರಿಗೆ ಇದೆಯೋ ಅವರನ್ನ ಪರಮಾತ್ಮ ಅಂತಾರೆ. ಆದ್ರ ಹಾಗೆ ಅಂಥ ಅವಸ್ಥೆ ಇರುವುದರ ಜೊತೆಯಲ್ಲಿ ಆ ಪರಮ ಉದಾರಿಕ ದೇಹ ಇದೆ. ಪರಮ ಉದಾರಿಕೆ ಯಾಕಂತಾರೆ ಅಂತ ಹೇಳಿ ಗೊತ್ತೇನ್ರಿ? ಔದಾರಿಕ ಅಂತಂದ್ರೆ ಮನುಷ್ಯ ಮತ್ತು ತಿರಿಯಂಚಗಳಿಗೆ ಯಾವ ದೇಹ ಇದೆಯಲ್ಲ ಅದು ಔದಾರಿಕ ದೇಹ. ನಾರಕಿ ಮತ್ತು ದೇವಗಳಿಗೆ ವೈಕ್ರಿಯಿಕ ದೇಹ ಇರ್ತಿದೆ. ವೈಕ್ರಿಯಿಕ ಆ ವೈಕ್ರಿಯಿಕ ದೇಹದಿಂದ ಅವರು ನಾನಾ ಪ್ರಕಾರದ ರೂಪ ಮಾಡಿಕೊಳ್ಬಹುದು, ನಾನಾ ಪ್ರಕಾರ ಸೂಕ್ಷ್ಮ ಸ್ಥೂಲ ಮೊದಲಾದ ಅವಸ್ಥೆಗಳಿಗೆ ಪ್ರಾಪ್ತ ಆಗಬಹುದು. ಹೀಗೆ ಅವರಿಗಿರೋದು ವೈಕ್ರಿಯಿಕ ದೇಹ, ಮನುಷ್ಯ ಮತ್ತು ತಿರಿಯಂಚೆಗಳಿಗಿರೋದ ಔದಾರಿಕ ದೇಹ. ಹಾಗಾದ್ರೆ ಯಾವಾಗ ಆತ್ಮಾರ್ಥಿ ಜೀವ, ಈಗ ಹೇಳಿದ ಪ್ರಕಾರ ಅಂತರಾತ್ಮ ಜೀವ ಆತ್ಮಸ್ಥಿರತೆಯ ಉದ್ಯಮ ಮಾಡ್ತಾ 48 ನಿಮಿಷ ಆತ್ಮನಿಂದ ಹೊರಗೆ ಬರದೇ ಇರುವಂತಹ ಯಾವ ಒಂದು ಸಮಯವನ್ನ ಸಾಧಿಸ್ತಾನೋ ಆಗ ಯಾವ 4 ಘಾತಿ ಕರ್ಮಗಳ ನಾಶ ಆಗ್ತಾವಲ್ಲ, ಜ್ಞಾನಾವರಣೀಯ, ದರ್ಶನಾವರಣೀಯ, ಮೋಹನೀಯ, ಅಂತರಾಯ, ಇವು 4 ಘಾತಿ ಕರ್ಮಗಳ ನಾಶ ಆಗ್ತಾವಲ್ಲ, ಅದರ ಜೊತೆಯಾಗಿ ಆ ದೇಹದೊಳಗೆ ಯಾವ ಅನಂತ ನಿಗೋಧಿ ಜೀವದವಲ್ಲ ಅವು ಎಲ್ಲ ನಷ್ಟ ಆಗಿ ಹೋಗ್ತವೆ. ಹೀಗಾಗುವುದರಿಂದ ಆ ದೇಹ ನಿರ್ಮಲ ಆಗ್ತಿದೆ, ನಿರ್ಜಂತುಕ ಆಗ್ತಿದೆ. ಅದಕ್ಕೆ ಪರಮ ಔದಾರಿಕ ದೇಹ ಅಂತೇಳಿ ಹೇಳ್ತಾರೆ. ಪರಮ ಔದಾರಿಕ ದೇಹ ಅರ್ಥಾತ್ ಆ 4 ಅಘಾತಿ ಕರ್ಮ ಇನ್ನೂ ವಿದ್ಯಮಾನ ಇರುವ ಕಾರಣ ಅವರದಲ್ಲೋ ಈ ಮಧ್ಯಲೋಕದೊಳಗೆ ಅವರದ ನಿವಾಸ ಇದೆ. ಅದರ ಭೂಮಿ ಬಿಟ್ಟು 20,000 ಅಡಿ ಮೇಲಿದೆ. ತೀರ್ಥಂಕರಿರಲಿ, ಸಾಮಾನ್ಯ ಯಾರೂ ಸಾಧಕ ಜೀವ ಪರಮಾತ್ಮ ದಶೆಗೆ ಪ್ರಾಪ್ತ ಆದ ನಂತರ ಭೂಮಿ ಬಿಟ್ಟು 20,000 ಅಡಿ ಅದರದೊಳಗ ಅವರು ನಿಂತುಕೊಳ್ತಾರೆ, ಅಥವಾ ಪದ್ಮಾಸನದಲ್ಲಿದ್ದರೆ ಕೂತವರನ್ನ ಇರ್ತಾರೆ. ಇನ್ನು ತೀರ್ಥಂಕರ ಯಾರಿಗೆ, ಈ ತೀರ್ಥಂಕರ ನಾಮಕರ್ಮ ಯಾರ್ದು ಇದೆ ಅಲ್ಲ ಅವರಿಗೆ ಸಮವಸರಣದ ರಚನೆ ಆಗ್ತಿದೆ. ಯಾರ್ದ ತೀರ್ಥಂಕರ ನಾಮಕರ್ಮ ಇಲ್ಲಲ್ಲ ಅವರಿಗೆ ಗಂಧಕುಟಿಯ ರಚನೆ ಆಗ್ತಿದೆ. ಗಂಧಕುಟಿ ಅಂದ್ರೆ ಒಂದು ಸಣ್ಣ ಪ್ರಮಾಣದ ಸಮವಸರಣ, ಅದು ಕೂಡ ಗಂಧಕುಟಿಯ ನಿರ್ಮಾಣ ಆಗ್ತಿದೆ. ಕೆಲವರದ ಅಲ್ಲಿ ಕೂಡ ಅಂದ್ರೆ ಸಾಮಾನ್ಯ ಕೇವಲಿ ಅಂತಾರೋ ಅವರು ತೀರ್ಥಂಕರ ಕೇವಲಿ, ಇವರು ಸಾಮಾನ್ಯ ಕೇವಲಿ. ತೀರ್ಥಂಕರ ನಾಮಕರ್ಮ ಇರೋದ ಬರೇ 10,000 ಕೋಟಿ ವರ್ಷ ಏನಿದೆ, 10,000 ಕೋಟಿ ಅದರೊಳಗೆ ಬರೀ 24 ತೀರ್ಥಂಕರ ಜೀವ ಆಗ್ತಾರೆ ಈ ಭರತ ಕ್ಷೇತ್ರದೊಳಗ. ಅವರನ್ನು ಹೊರತುಪಡಿಸಿ ಅಸಂಖ್ಯ ಜೀವರುಗಳ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಳ್ತಾರೆ. ಅವರಿಗೆಲ್ಲರಿಗೂ ಸಮವಸರಣ ಇರುವುದಿಲ್ಲ. ಸಮವಸರಣ ಇದು ತೀರ್ಥಂಕರ ನಾಮಕರ್ಮವೆನ್ನುವ ವಿಶೇಷ ಪುಣ್ಯ ಯಾರು ತಂದಿದ್ದಾರಲ್ಲ ಅವರಿಗೆ ಇರ್ತಿದೆ. ಉಳಿದವ್ರದ್ದು ಇನ್ನೂ ಆಯು ಕರ್ಮ ಮೊದಲಾದ ವಿಶೇಷ ಇರುವುದರಿಂದ ಅವರ ಅರ್ಹಂತ ಅವಸ್ಥೆಯಲ್ಲಿ ಇರೋರಿಲ್ಲ. 4 ಘಾತಿ ಕರ್ಮ ಅಷ್ಟು ಹೋಗಿದವು. 4 ಅಘಾತಿ ಕರ್ಮದೊಳಗೆ ಆಯು ಇದೆ ಅಲ್ಲ, ಆ ಆಯುವಿನ ಪೂರ್ಣತೆ ಆಗುವವರೆಗೆ ಅವರು ಮಧ್ಯಲೋಕದೊಳಗನ ಇರ್ತಾರೆ. 20,000 ಅಡಿ ಮೇಲೆ ಅದರದೊಳಗೆ ಇರ್ತಾರೆ. ಅವರಿಗೆ ಕೂಡ ಗಂಧಕುಟಿಯ ರಚನೆ ಆಗ್ತಿದೆ. ಮತ್ತೆ ಕೆಲವರದ ಆ ಕೇವಲಿಗಳದ್ದು ಕೂಡ ಕೆಲವರದ ಅಂದ್ರೆ ಉಪದೇಶ ಆಗ್ತಿದೆ. ಅದಕ್ಕೆ ದಿವ್ಯ ಧ್ವನಿ ಅನ್ನುವುದಿಲ್ಲ. ದಿವ್ಯ ಧ್ವನಿ ಅನ್ನುವ ವಿಶೇಷಣ, ಸಮವಸರಣ ಅನ್ನುವ ವಿಶೇಷಣ ತೀರ್ಥಂಕರಿಗೆಲ್ಲ ಇರ್ತಿದೆ. ಇವರಿಗೆ ಇರುವುದಿಲ್ಲ. ಅವ್ರದ್ದು ಕೆಲವರದ ಉಪದೇಶ ಆಗ್ತಿದೆ, ಕೆಲವರದ ಆಗುವುದೂ ಇಲ್ಲ. ಈ ಪ್ರಕಾರ ಅವರು ಸಾಮಾನ್ಯ ಕೇವಲಿ. ಸಾಮಾನ್ಯ ಕೇವಲಿ ಇದ್ರೂ ಕೂಡ ಅವರು ಪರಮಾತ್ಮನೇ. ಈಗೇನು ಹೇಳ್ತಲ್ಲ ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ. 4 ಘಾತಿ ಕರ್ಮದ ನಾಶ ಮಾಡಿ
ಅನಂತ ಚತುಷ್ಟಯ ರೂಪದಿಂದ ವಿರಾಜಮಾನ ಯಾರಾದರೋ ಅವರೆಲ್ಲರೂ ಪರಮಾತ್ಮ. ಅದರಲ್ಲೇ ತೀರ್ಥಂಕರ ಪರಮಾತ್ಮ, ಈ ಪ್ರಕಾರ 7 ಭೇದದವರೇ ಇರಲಿ. ಆದ್ರೆ ಅವರ ಪರಮಾತ್ಮ ಶಬ್ದಕ್ಕೆ ವಾಚ್ಯ ರೂಪದ ಭಾವ ಏನಿದೆ ಅಂತಂದ್ರೆ 4 ಘಾತಿ ಕರ್ಮ ಹೊರಟು ಹೋಗಿದಾವೆ. ಆತ್ಮನಲ್ಲೇ ಸುಸ್ಥಿರ ಅನಂತ ದರ್ಶನ ಜ್ಞಾನ ಸುಖ ವೀರ್ಯಗಳ ಪ್ರಕಟ ಆಗಿದ್ದಾವೆ. ಅವರ ಪರಮಾತ್ಮ ಇದ್ದಾರೆ. ಆದ್ರೆ ಇನ್ನೂ ಆಯು ಇರುವಂತವರ, ದೇಹ ಸಹಿತ ಇರುವಂತವರ ಸಕಲ ಪರಮಾತ್ಮ ಅಂತಾರು. ಮತ್ತು ಆಯು ಪೂರ್ಣ ಆಗಿ ಶುದ್ಧ ಶಿಲೆಗೆ ಹೊರಟು ಹೋದವರ ನಿಕಲ ಪರಮಾತ್ಮ ಅಂತಾರೆ. ಕಲ ಅಂದ್ರೆ ಶರೀರ, ನಿಕಲ ಅಂದ್ರೆ ಕಲರಹಿತವರು, ಸಕಲ ಅಂದ್ರೆ ಕಲ ಸಹಿತ, ಶರೀರ ಸಹಿತ. ಆದ್ರೆ ಇಬ್ರು ಪರಮಾತ್ಮನ ಆದರು. ಅಘಾತಿ ಕರ್ಮ ಇವರಲ್ಲಿ ಇನ್ನೂ ಶೇಷ ಇದ್ರನು, ಇನ್ನೂ ದೇಹದ ಜೊತೆಗಿದ್ರನು ಕೂಡ ಶುದ್ಧರಂಥದ್ದನ ಅನುಭೂತಿ ಇವರಿಗೆ ಕೂಡ ಇರ್ತಿದೆ. ಪೂರ್ಣ ಆಗಬೇಕಾದಂಥ ಆತ್ಮಸ್ಥಿರತೆ ಆಗಿ ಹೋದದ್ದು ಇದೆ. ಈ ಪ್ರಕಾರ ಬಹಿರಾತ್ಮ, ಅಂತರಾತ್ಮ ಮತ್ತು ಪರಮಾತ್ಮ. ಆ ಪರಮಾತ್ಮರ ಯಾವ ತೀರ್ಥಂಕರ ಪರಮಾತ್ಮ ಇದಾರೋ ಅವರಿಗೆ 100 ಜನ ಇಂದ್ರರ ವಂದಿಸ್ತಾ ಇರ್ತಾರೆ. ಯಾವುದರ ಸಲುವಾಗಿ ವಂದಿಸ್ತಾ ಇರ್ತಾರೆ ಅಂತಂದ್ರ, ನೋಡ್ರಿ, ನಿನ್ನೆ ಸ್ವಲ್ಪ ಚರ್ಚೆ ಆದದ್ದಿತ್ತು. ಆದ್ರೂ ಅಲ್ಲಿಂದ ಮುಂದುವರಿಯುವ ಸಲುವಾಗಿ 1-2 ಮಾತ. ಆ ಅರಹಂತರ ಏನಾದರೂ ಯಾವ ಚೈತನ್ಯ ಚಿದಾನಂದ ಸ್ವರೂಪದ ಅರೂಪಿ ಅನಂತ ಶಕ್ತಿ ಸಂಪನ್ನ ಅಸಂಖ್ಯ ಪ್ರದೇಶದೊಳಗೆ ಯಾವ ಆತ್ಮ ನಿಜಾತ್ಮ ಇದ್ದಾನೋ ಆ ನಿಜಾತ್ಮನನ್ನ ಸಮಸ್ತ ಜಡ ಚೇತನ ಪದಾರ್ಥಗಳಿಂದ ಭಿನ್ನ ಯಾವುವು ಪರಪದಾರ್ಥದಿಂದ ಯಾವುದೇ ಪ್ರಕಾರದ ಕಾರ್ಯ ಅವ್ರದ್ದು ಆಗಬೇಕಾಗಿಲ್ಲ. ಯಾವುವು ಪರಪದಾರ್ಥದ ಯಾವ ಕಾರ್ಯವನ್ನು ಅವರು ಮಾಡುವುದಿಲ್ಲ. ಈ ಪ್ರಕಾರ ಯಾರ ಪರಮ ನಿಸ್ಪೃಹತೆಗೆ ಪ್ರಾಪ್ತಾಗಿದ್ದಾರೋ, ರಾಗದ್ವೇಷದಿಂದ ರಹಿತಾಗಿದ್ದಾರೋ, ಮತ್ತ 4 ಘಾತಿ ಕರ್ಮದಿಂದ ರಹಿತಾಗಿದ್ದಾರೋ ಅಂಥ ಒಂದು ದಶಾವಿಶೇಷ ಏನಿದೆ ಜೀವದ, ಆ ದಶಾವಿಶೇಷನ ಈ ಪುಣ್ಯವಂತರ ಸಲುವಾಗಿ ಆದರ್ಶ ಇದೆ. ನೋಡ್ರಿ, ಮಾತು 3 ಅದಾವಲ್ಲ. ಒಂದು ಧರ್ಮ, ಈಗ ಬಹಿರಾತ್ಮ, ಅಂತರಾತ್ಮ, ಪರಮಾತ್ಮ ಆಯ್ತು, ಆ ಮಾತ ಬೇರೆ. ಇಲ್ಲಿ ಒಂದು ಧರ್ಮ, ಒಂದು ಪುಣ್ಯ, ಒಂದು ಪಾಪ. ಯಾರ ಪಾಪದ ಉದಯದಿಂದ ಗ್ರಸಿತ ಇದ್ದಾರೋ ಆ ಜೀವರುಗಳ ಪುಣ್ಯದ ಫಲವನ್ನ ಬಯಸ್ತಾ ತಮ್ಮ ಜೀವನವನ್ನು ಪೂರ್ಣ ಮಾಡ್ತಾರೆ. ಯಾಕೆ ಅಂತಂದ್ರೆ ಅದನ್ನೇ ಸುಖ ಅಂತ ಹೇಳಿ ತಿಳಿತಾರೆ ಅವರ. ಇನ್ನೊಂದ್ಸಲ, ಯಾರ ಪಾಪದ ಉದಯದಿಂದ ಸುತ್ತುವರಿಯಲ್ಪಟ್ಟವರದರೋ ಅವರ ಪುಣ್ಯದ ಫಲವನ್ನ ಬಯಸ್ತಾ ಅದರ ಪ್ರಾಪ್ತಿಯ ಸಲುವಾಗಿ ನಾನಾ ಪ್ರಕಾರದ ಪ್ರಯತ್ನ ಮಾಡ್ತಾ ತಮ್ಮ ಜೀವನವನ್ನ ವ್ಯತೀತ ಮಾಡ್ತಾರೆ, ಕಳ್ಕೊಳ್ತಾರೆ. ಇನ್ನು ಯಾರ ಪುಣ್ಯವಂತರದಾರಲ್ಲ ಅದರಲ್ಲಿ 2 ಭೇದ ಅದಾವ. ಒಂದ, ಆ ಪುಣ್ಯದ ಫಲವನ್ನ ಭೋಗಿಸುವುದರೊಳಗೆ ಕೆಲವರು ನಿಮಗ್ನದರು, ಕೆಲವರ ಆ ಪುಣ್ಯದ ಫಲ ಅಸಾರ ಇದೆ. ಈ ಪುಣ್ಯ ಕೊನೆಗೊಳ್ಳುವಂಥದ್ದಿದೆ. ಈ ಪುಣ್ಯದಿಂದ ಪ್ರದತ್ತವಾದಂತಹ ಇಂದ್ರಿಯ ವಿಷಯಾವಳಿಗಳ ಅವ ನನ್ನಿಂದ ಭಿನ್ನ ಇದಾವೆ. ಈ ಪ್ರಕಾರ ಯಾರಿಗೆ ಜ್ಞಾನ ಇದೆಯೋ ಅವರ ಪುಣ್ಯದ ಫಲವನ್ನ ಭೋಗಿಸ್ತಾ ಇದ್ರನು ಕೂಡ ಪುಣ್ಯದಿಂದ ಶ್ರೇಷ್ಠವಾದಂತಹ, ಪುಣ್ಯಕ್ಕಿಂತಲೂ ಉತ್ಕೃಷ್ಟವಾದಂತಹ ಯಾವ ಶಾಶ್ವತ ಸ್ವಾಧೀನ ಸುಖ, ಮೋಕ್ಷ ಸುಖ, ಆತ್ಮಿಕ ಸುಖ ಇದೆಯಲ್ಲ ಅದರ ಪ್ರಾಪ್ತಿಯ ಸಲುವಾಗಿ ಆ 100 ಜನ ಇಂದ್ರರ, ಜ್ಞಾನಿ ಅದಾರ್ರೆ ಅವರ 100 ಜನ ಇಂದ್ರರ ಅವರೇನ್ ಮಾಡ್ತಾರೆ, ಇಲ್ಲಿ ನತಮಸ್ತಕ, ಅರ್ಥಾತ್ ಇಲ್ಲಿ ನತಮಸ್ತಕ ಇರುವುದರದ ಹಿಂದ ಉದ್ದೇಶ ಇಷ್ಟ ಇದೆ. ಆ 100 ಜನ ಇಂದ್ರರೆಲ್ಲ ಸಮ್ಯಕ್ ದೃಷ್ಟಿ ಇರ್ತಾರೆ, ಈಗ ಮಾತಿಲ್ಲ. ಇಲ್ಲದಿದ್ರೂ ಕೂಡ 100 ಜನ ಇಂದ್ರರ ನತಮಸ್ತಕ ಆದ್ರೂ ಇದರ ಅರ್ಥ ಏನಿದೆ, ಇಡೀ 3 ಲೋಕೆಲ್ಲ ಧರ್ಮದ ಎದರ ನತಮಸ್ತಕ ಇದೆ. ಆತ್ಮನ ವೈಭವದ ಎದರ ಪುಣ್ಯದ ವೈಭವಕ್ಕೇನು ಬೆಲೆ ಇಲ್ಲ. ಇದು ಒಂದು ಮಾತ. 2ನೇ ಮಾತ, ಆ ದೇವಗಳೆಲ್ಲ ಇಲ್ಲಿ ನೋಡ್ರಿ, ನಿಜವಾಗಿ ಭವನಾಲಯದೊಳಗೆ 40 ಜನ ದೇವದರು, ವ್ಯಂತರರ 24 ಅದರು. ಭವನಾಲಯ ಚಾಲೀಸ, ವಿಂತರ ದೇವಾನಿ ಹುಂತಿ 32, ಅವರು 32 ಅದರು. ಮತ್ತ ಭವನಾಲಯ ಚಾಲೀಸ, ವಿಂತರ ದೇವಾನಿ ಹುಂತಿ 32, ಕಪ್ಪಾಮರ 24, ಕಲ್ಪವಾಸಿಗಳು 24 ಅದರು. ಎಷ್ಟಾದರೂ
40, 32, 24. ಆಮೇಲೆ ಚಂದೋ, ಸೂರೋ, ನರೋ, ತಿರಿಯೋ, ಇವರು 4 ಜನ. ಈ ಪ್ರಕಾರ 100 ಜನ ಇಂದ್ರರದರು. ಈ 100 ಜನ ಇಂದ್ರರೊಳಗೆ ಆ ಭವನಾಲಯದೊಳಗೆ 40 ಮತ್ತು ವ್ಯಂತರ್ಲೋಕದೊಳಗೆ 32 ಏನದಲ್ಲ, ಅವರೆಲ್ಲ ಸಮ್ಯಕ್ ದೃಷ್ಟಿ ಇರುವುದರಿಂದ ನಿಯಮ ಇಲ್ಲ. ಮೂಲತಃ ಭವನವಾಸಿ, ವ್ಯಂತರವಾಸಿ ಮತ್ತು ಜ್ಯೋತಿಷ್ವಾಸಿ ದೇವಗಳಲ್ಲಿ 4 ಭೇದ: ಭವನವಾಸಿ, ವ್ಯಂತರವಾಸಿ, ಜ್ಯೋತಿಷ್ವಾಸಿ, ಕಲ್ಪವಾಸಿ ಅಥವಾ ವಿಮಾನವಾಸಿ. ಆ ವಿಮಾನವಾಸಿಗಳಲ್ಲೇನ ಮೂಲ ಸಮ್ಯಕ್ ದರ್ಶನ ಸಹಿತ ಜೀವ ದೇವಗತಿಗೆ ಹೋದ ಅಂತಂದ್ರ ವಿಮಾನವಾಸಿನ ಆಗ್ತಾನ್ರಿ. ಈ 3ರೊಳಗೆ ಹೋಗುವುದಿಲ್ಲ. ಅರ್ಥಾತ್ ಉತ್ಪನ್ನ ಆಗುವ ಸಮಯದೊಳಗ ಅಲ್ಲಿ ಯಾರೂ ಸಮ್ಯಕ್ ದೃಷ್ಟಿ ಜೀವಗಳ ಉತ್ಪನ್ನ ಆಗುವುದೇ ಇಲ್ಲ. ಇಂದ್ರ ಪದ ಎಲ್ಲ ಅಲ್ಲೇ ಹೆಚ್ಚಾದವ್ರಿ. ಭವನಾಲಯದೊಳಗೆ 40 ಇಂದ್ರರದರು, 40 ಇಂದ್ರರ. ವ್ಯಂತರಲೋಕದೊಳಗ 32 ಕಲ್ಪವಾಸಿಗಳಲ್ಲಿ 24 ಆ ಕಲ್ಪವಾಸಿಗಳ 24 ಸಮ್ಯಕ್ ದೃಷ್ಟಿ ಹಿಡಿಯೋಣ. ಆದ್ರೆ ಇವರಂತೂ ಜನ್ಮತಃ ಸಮ್ಯಕ್ ದೃಷ್ಟಿ ಇರೋದನ್ನೇ ಇಲ್ಲ. ಇನ್ನು ಜನ್ಮದ ನಂತರ ಸಮ್ಯಕ್ ದರ್ಶನವನ್ನ ಪ್ರಾಪ್ತ ಮಾಡಿಕೊಳ್ಳಬಹುದಾಗಿದೆ. ಆದ್ರೆ ಅವರೆಲ್ಲ ಮಾಡ್ಕೊಳ್ತಾರೆ ಅಥವಾ ಸಮ್ಯಕ್ ದೃಷ್ಟಿ ಇರ್ತಾರೆ ಅನ್ನೋದು ಆಗಮದೊಳಗ ಆಧಾರ ಇಲ್ಲ. ಆದ್ರೂ ಕೂಡ ಆ ದೇವಗಳ ಅಷ್ಟ ಸಂಖ್ಯೆಯ ದೇವಗಳ ಇಂದ್ರರ ಈ 100 ಜನ ಅಂತೂ ಇಂದ್ರರೇ. ಅವರನ್ನು ಹೊರತುಪಡಿಸಿ ಅಸಂಖ್ಯ ದೇವಗಳಿರ್ತಾರೆ ಸಮೋಸರಣದೊಳಗ. ಅದರ ಮೂಲಕ ಇಲ್ಲಿ ಆಚಾರ್ಯರ ಅಥವಾ ನೈಸರ್ಗಿಕವಾಗಿನ ವ್ಯವಸ್ಥೆ ಅದೇನಿದೆ ಅದರ ಉದ್ದೇಶ ಏನಿದೆ ಅಂತಂದ್ರ ಯಾವ ಮನುಷ್ಯ ಪ್ರಾಣಿ ಇಂದ್ರಿಯ ಸುಖದ ಸಲುವಾಗಿ ಹಾತೊರಿತಾ ಇದೆ, ನಿರಂತರ ಪ್ರಯತ್ನ ಮಾಡ್ತಾ ಇದೆ, ಆ ಮನುಷ್ಯ ಪ್ರಾಣಿಗೆ ತಿಳಿಸಿಕೊಡೋದಿದೆ ಆ ಪುಣ್ಯದಿಂದ ಪ್ರಾಪ್ತವಾದಂಥ ಇಂದ್ರಿಯ ಸುಖ ಅಲ್ಲ ಅಂಥೇಳಿನ ಅವರೆಲ್ಲ ಈ ತೀರ್ಥಂಕರರ ಪದಕಮಲದೊಳಗ ನತಮಸ್ತಕ್ಕಿದ್ದಾರೆ. ತಿಳಿತಾರೆ? ಮನುಷ್ಯರೆಲ್ಲ ಪ್ರಯತ್ನ ಯಾವುದರ ಸಲುವಾಗಿ? ಬರೇ ಒಂದು ಇಂದ್ರಿಯ ಸುಖದ ಸಲುವಾಗಿ. ಪಂಚೇಂದ್ರಿಯ ಸುಖವನ್ನು ಹೊರತುಪಡಿಸಿ ಮಿಕ್ಕಿದ ಅಥವಾ ಅದರಿಂದ ಮುಂದೆ ಇರುವಂತಹ ಅದಕ್ಕಿಂತ ಉತ್ಕೃಷ್ಟ ಇರುವಂತಹ ಸುಖದ ಪರಿಚಯ ಜೀವರುಗಳಿಗೆ ಇಲ್ಲ. ಮನುಷ್ಯರೊಳಗೆ ಇಂದ್ರ ಅರ್ಥಾತ್ ಚಕ್ರವರ್ತಿ ಅವನು ಒಬ್ಬನೇ, ಅವನೂ ಸಮ್ಯಕ್ ದೃಷ್ಟಿ ಇರೋದು ನಿಯಮ ಇಲ್ಲ. 100 ಜನ ಇಂದ್ರೊಳಗೆ ಚಂದೋ, ಸೂರೋ, ನರೋ, ತಿರಿಯೋ. ಮನುಷ್ಯ ಒಂದು ಇಂದ್ರರೇ. ತಿರಿಯಂಚದೊಳಗೆ 1 ಇಂದ್ರ, ಸ್ವರ್ಗ ಜ್ಯೋತಿಷ್ಕದೊಳಗೆ 2, ಚಂದ್ರ, ಸೂರ್ಯ ಮತ್ತು ಉಳಿದವರೆಲ್ಲ ಅವರ. ಆದ್ರೆ ಇವರು ಕೂಡ ಚಕ್ರವರ್ತಿ ಏನು ಇಂದ್ರ ಅದನ್ನು ಅವನು ಸಮ್ಯಕ್ ದೃಷ್ಟಿ ಇರೋದು ನಿಯಮ ಇಲ್ಲಲ್ಲ. ಬ್ರಹ್ಮದತ್ತ ಚಕ್ರವರ್ತಿ 2ನೇ ನರಕಕ್ಕೆ ಹೋದ. ಈ ಕಾಲದಲ್ಲಿ 12 ಚಕ್ರವರ್ತಿಗಳಾದರೂ ಅವರೆಲ್ಲರೂ ಏನು ಮೋಕ್ಷಕ್ಕೆ ಹೋಗಿಲ್ಲ, ನರಕಕ್ಕೂ ಹೋಗಿದ್ದಾರೆ. ನೋಡ್ರಿ, ಚಕ್ರವರ್ತಿ ಇದ್ದಂತೂ 2 ದಶ ಆದವು. ಹೋದ್ರು ಚಕ್ರವರ್ತಿ ವೈಭವವನ್ನ ತ್ಯಾಗ ಮಾಡಿ ದಿಗಂಬರ ದೀಕ್ಷಾ ಧಾರಣ ಮಾಡಿ ಹೋದ್ರು ಅಂದ್ರೆ ಅವರಷ್ಟು ಪುರುಷಾರ್ಥಿನೇ ಇರ್ತಾರೆ, ಮೋಕ್ಷಕ್ಕನ ಹೋಗ್ತಾರೆ ಅವರ. ಮತ್ತೆ ಚಕ್ರವರ್ತಿ ವೈಭವವನ್ನ ತ್ಯಾಗ ಮಾಡ್ಲಿಲ್ಲ, ಅಲ್ಲೇ ಸತ್ರು ಅಂತಂದ್ರ ಅವರಷ್ಟು ತೀವ್ರ ಪಾಪನ ಮಾಡಿರ್ತಾರೋ 7ನೇ ನರಕಕ್ಕನ ಹೋಗ್ತಾರೆ. ತೀವ್ರ ಎರಡೂ ಕಡೆಗೆ, ಆ ಕಡೆ ಹೋದ್ರೂ ಆತದೆ, ಈ ಕಡೆ ಹೋದ್ರೆ ಇಲ್ಲಿ ನರಕ, 7ನೇ ನರಕಕ್ಕ. ಅಂದ್ರೆ ಇಲ್ಲಿ ಹೇಳುವ ಮಾತಿದೆ, 100 ಜನ ಇಂದ್ರರೊಳಗ ಒಬ್ಬ ಸೌಧರ್ಮ ಇಂದ್ರಂದ ಮಾತ್ರ ಸಮ್ಯಕ್ ದೃಷ್ಟಿ ಇರುವುದರದ್ದು ನಿಯಮ ಇದೆ. ಆದ್ರ ಆ ಸ್ವರ್ಗದ ಸುಖ ನಿಸ್ಸಾರಿದೆ ಅಂತ ಹೇಳಿ ಮನುಷ್ಯರಿಗೆ ತಿಳಿಸಿಕೊಡುವ ಸಲುವಾಗಿ ಏನೋ ಸಮವಸರಣದ ನಿಯಮ ಕೂಡ ಹೀಗಿದೆ. 100 ಜನ ಇಂದ್ರರೆಲ್ಲ ನತಮಸ್ತಕ್ಕಿದ್ದಾರೆ. ಅರ್ಥಾತ್ ಮನುಷ್ಯರಿಗೆ ಯಾಕೆ ತಿಳಿಸಿಕೊಡೋದ? ಮನುಷ್ಯರಿಗೆ ತಿಳಿಸಿಕೊಡೋದು ಇಷ್ಟ ಇಲ್ಲಿ ಉದ್ದೇಶ. ಇನ್ನೊಂದು ಮಾತು ಇಲ್ಲಿ ಪೂರ್ಣ ಮಾಡಿ ನಾವು ಹೋಗೋಣ. ಯಾವ ಚತುರ್ಥ ಕಾಲದೊಳಗ ಇಲ್ಲಿ ಮೋಕ್ಷ ಮಾರ್ಗ ಇರ್ತೈತಿ, 24 ತೀರ್ಥಂಕರ ಆಗ್ತಾರಲ್ಲ, 6 ಕಾಲ್ರಿ ಗೊತ್ತಿದೆಲ್ಲ, 6 ಕಾಲ. ಉತ್ಸರ್ಪಿಣಿಯುವ 6, ಅವಸರ್ಪಿಣಿಯುವನು 6. ಈಗ ನಮ್ದು ನಡೆದದ್ದ ಅವಸರ್ಪಿಣಿ ಕಾಲ್ರಿ. ಹಾಗಾದ್ರೆ ಆ ಅವಸರ್ಪಿಣಿ ಕಾಲದೊಳಗ 4ನೇ ಕಾಲ ಏನಿದೆ ಅದು ಧರ್ಮಯುಗ ಇದೆ. ಅರ್ಥಾತ್ ಆ ಕಾಲದೊಳಗೆ 24 ತೀರ್ಥಂಕರ ಆಗ್ತಾರ.
ನಾಲ್ಕನೇ ಕಾಲದ ಹೆಸರೇನಿದೆಯಪ್ಪ? ಚತುರ್ಥ ಅಂದ್ರನ ನಾಲ್ಕನೇದಾಯ್ತು. ಅಂದ್ರೆ ಸುಷ್ಮಾ ಇದು ಗೊತ್ತೈತಿ. ಸುಷ್ಮಾ ಇದು ಪ್ರಥಮ ಭೋಗಭೂಮಿಯ ಕಾಲ, ಉತ್ಕೃಷ್ಟ ಕಾಲ. ಈ ಅವಸರ್ಪಿನಿಯೊಳಗೆ ಪ್ರಥಮ ಇದು ಯಾವ್ದ? ಸುಷ್ಮಾ. ಆಮೇಲೆ ಎರಡನೇದ್ದ ಸುಷ್ಮಾ, ಮೂರನೇದ್ದ ಸುಷ್ಮಾ ದುಷ್ಮಾ, ನಾಲ್ಕನೇದ್ದ ಬರೇ ದುಷ್ಮಾ. ನಾಲ್ಕನೇದ್ದ ದುಷ್ಮಾ ಸುಷ್ಮಾ. ಹಾಗಾದ್ರೆ ಇಲ್ಲಿ ಸುಷ್ಮಾ ದುಷ್ಮಾದ ಅರ್ಥ ಏನಿದೆ? ಸುಷ್ಮಾ ಅಂದ್ರೆ ಸುಖ, ದುಷ್ಮಾ ಅಂದ್ರೆ ದುಃಖ. ಮೊದಲನೇದ್ದ ಸುಷ್ಮಾ ಸುಖಾನ ಸುಖ, ಎರಡನೇದ್ದ ಸುಖಾನ ಸುಖ ಹೋಯ್ತು, ಬರೀ ಸುಖ ಉಳಿತು. ಮೂರನೇದ್ದ ಸುಷ್ಮಾ ದುಷ್ಮಾ, ಅಧಿಕ ಸುಖ, ಅಧಿಕ 80% ಅನ್ನು ಹೆಚ್ಚಿಗೆ ಸುಖ, ಅಧಿಕ ಸುಖ ಕಮ್ಮಿ ದುಃಖ. ನಾಲ್ಕನೇದ್ದ ಅಧಿಕ ದುಃಖ ಕಮ್ಮಿ ಸುಖ. ತಿಳಿತಲ್ಲ? ಆಮೇಲೆ ಸುಷ್ಮಾ ದುಷ್ಮಾ ಆದ್ಮೇಲೆ ಈಗ ಪಂಚಮ ನಡೆದಿದೆಯಲ್ಲ, ಇದು ಯಾವ್ದೈತಿ? ಬರೇ ದುಷ್ಮ, ಬರೇ ದುಃಖ ಇರೋದಿಲ್ಲ. ಏನೋ ಪ್ರಯತ್ನ ಮಾಡಿದ್ರ ಸುಖ ಇಲ್ಲಿ ಇರೋದನೇ ಇಲ್ಲ. ಬೇಕಾದ ಪ್ರಯತ್ನ, ರಾತ್ರಿ ಹಗಲೇ ಜೀವ ಪ್ರಯತ್ನ ಮಾಡ್ತಾ ಇದೆ ಬಸ್ ಸುಖದ ಸಲುವಾಗಿ. ಅದು ಯಾವ ಜೀವ? ಮನುಷ್ಯ ಜೀವ ಮುಖ್ಯ ರೂಪದಿಂದ. ಪ್ರತಿಯೊಂದು ಜೀವ ಸುಖದ ಸಲುವಾಗಿನ ಒಂದು ಹುಳು, ವೃಕ್ಷ, ಇವು ಪ್ರತಿಯೊಂದು ಏಕೇಂದ್ರಿಯ ಮೊದಲಾಗಿ ಪ್ರತಿಯೊಂದು ಜೀವ ಸುಖದ ಸಲುವಾಗಿನ ಪ್ರಯತ್ನ ಮಾಡ್ತಾವು. ಆದ್ರೆ ಮನುಷ್ಯನ ಪ್ರಯತ್ನ ವಿಶೇಷ ಇದೆ ಸುಖದ ಸಲುವಾಗಿ. ಹೌದು ಅಥವಾ ಇಲ್ಲ? ಮನುಷ್ಯ ಬುದ್ಧಿವಂತನಂದ್ರೆ ಜ್ಞಾನೇ ಹಿತೇಶು ಅಧಿಕೋ ನರಾಣಂ. ಮನುಷ್ಯ ಯಾಕಂದ್ರು ಅವ ಮನುಷ್ಯ ತನ್ನ ಹಿತದ ಸಲುವಾಗಿ ಪ್ರಯತ್ನ ಮಾಡುವುದರೊಳಗೆ ಅಧಿಕತನ ಎಲ್ಲಾ ಪ್ರಾಣಿಗಿಂತ. ಪ್ರಾಣಿ ಮಾತ್ರರಲ್ಲಿ ಮನುಷ್ಯ ಭವ ಶ್ರೇಷ್ಠ ಯಾಕ? ಜ್ಞಾನೇ ಹಿತೇಶು ಅಧಿಕೋ ನರಾಣಂ. ಅವನಿಗೆ ಆ ಪ್ರಕಾರದ ಜ್ಞಾನ ಇದೆ ತನ್ನ ಹಿತ ಸಾಧಿಸುವ ಸಲುವಾಗಿ. ಆದ್ರೆ ಯಾವುದು ಹಿತ? ಪ್ರಯತ್ನಂತೂ ನಿರಂತರ ಮಾಡ್ತಾನೆ, ಆದ್ರ ಯಥಾರ್ಥ ದಿಕ್ಕಿನಲ್ಲಿ ಮಾಡುವುದಿಲ್ಲ. ಯಥಾರ್ಥ ದಿಕ್ಕಿನಲ್ಲಿ ಮಾಡದಿದ್ರೂ ನಿರಂತರ ಮಾಡ್ತಾನೆ. ಅದರ ಸಲುವಾಗಿ ಈ ಮನುಷ್ಯ ಪ್ರಾಣಿಗೆ ಇನ್ನೊಂದು ವ್ಯವಸ್ಥೆ ಏನಿದೆ? ಮೋಕ್ಷಕ್ಕೆ ಹೋಗುವ ಅಧಿಕಾರ ಮನುಷ್ಯನಿಗೆ ಮಾತ್ರ ಇದೆ. ಹೌದು ಅಥವಾ ಇಲ್ರಿ? ದೇವಗಳ ಅಲ್ಲಿಂದ ಅಲ್ಲೇ ಹೋಗುದಿಲ್ರಿ, ಮೇಲೆ ಅದಾರ ಕರೆ. ನಾರ್ಕಿ ಜೀವಂತೂ ಮೋಕ್ಷಕ್ಕೆ ಹೋಗೋದನೇ ಇಲ್ಲ, ತಿರಿಯಂಚಗಳ ಮೋಕ್ಷಕ್ಕೆ ಹೋಗೋದಿಲ್ಲ. ಮೋಕ್ಷಕ್ಕೆ ಹೋಗುವ ಅಧಿಕಾರ ಕೇವಲ ಮನುಷ್ಯನಿಗೆ. ಅದರ ಸಲುವಾಗಿನ ಇವನಲ್ಲಿ ಜ್ಞಾನನೂ ಅಧಿಕ ಇದೆ, ಮಾಡುವ ಅಧಿಕಾರನೂ ಅಧಿಕ ಇದೆ, ಮತ್ತು ಪ್ರಾಪ್ತ ಮಾಡಿಕೊಳ್ಳುವ ಒಂದು ಸ್ಥಾನದ ಬಗ್ಗೆನೂ ಕೂಡ ಇವನಲ್ಲೇನ ಅಧಿಕತೆ ಉಚ್ಚತೆ ಇದೆ. ಅದಕ್ಕ ನಿರಂತರ ಸುಖದ ಸಲುವಾಗಿ ಉದ್ಯಮಶೀಲ ಇರುವಂತಹ ಮನುಷ್ಯನಿಗೆ ತಿಳಿಸಿಕೊಡುವ ಸಲುವಾಗಿ ಏನೋ ಅನ್ನೋ ಹಾಗೆ ಸಮೋಸರಣದೊಳಗ 100 ಜನ ಇಂದ್ರರದರು, ಅಸಂಖ್ಯ ದೇವಗಳದರು. ಯಾಕೆ ಅಂತಂದ್ರ ನಿಮ್ಮ ಹಾಗೆ ಇರುವಂತಹ ಮನುಷ್ಯ ನೋಡಪ್ಪ ಈಗ ಈ ತ್ರಿಲೋಕ ಪೂಜ್ಯ ದಶೆಗೆ ಪ್ರಾಪ್ತ. ನಮಗದ ಸಾಧ್ಯ ಇಲ್ಲ. ಆದ್ರೂ ಕೂಡ ನಮಗ ಅವರೇ ಆಶ್ರಯದಾತ. ಈಗ ಸಾಧ್ಯ ಇಲ್ಲ, ಆದ್ರೆ ನಾವು ಭವಿಷ್ಯದೊಳಗೆ ನಿಮ್ಮ ಹಾಗೆ ಮನುಷ್ಯ ಆಗಿ ನಾವು ಕೂಡ ಮೋಕ್ಷವನ್ನ ಬಯಸ್ತೇವೆ. ನಮಗೆ ಈಗ ಒಂದ್ ವೇಳೆ ನಮ್ಮ ಕೈಯೊಳಗಿರ್ತಿತ್ತು ಅಂತಂದ್ರ ಆ ಸ್ವರ್ಗದ ಗತಿಯನ್ನ ಬಿಟ್ಟ ಮನುಷ್ಯ ಆಗಬಹುದಾಗಿತ್ತು, ಆದ್ರೆ ನಮ್ಮ ಕೈಯೊಳಗಿಲ್ಲ. ಅದಕ್ಕೆ ನಿಮಗೆ ಸಿಕ್ಕೈತಿ, ನೀವು ಉಪಯೋಗ ಮಾಡ್ಕೊಳಿಪ್ಪ, ನಿಮ್ಮ ಕಾರ್ಯ ಸಾಧಿಸ್ರಿ ಅಂತೇಳಿ ಹೇಳುವ ಸಲುವಾಗಿ ಏನೋ ಅನ್ನುವ ಹಾಗೆ ಸಮೋಸರಣದ ರಚನೆ ಆಗಿದೆ. 100 ಜನ ಇಂದ್ರರ ನತಮಸ್ತಕ ಯಾವಾಗಲೂ ಗುಣಗಾನ ನಡೆದಿರ್ತಿದ್ದೀರಿ. ಒಮ್ಮೆ ನಮ್ಮ ಹಾಗೆ ಬಸ್ತಿಗೆ ಹೋಗಿ ನಾವು ಹೆಂಗ್ ಬರ್ತೇವಲ್ಲ ಹಾಗೆಲ್ಲ ಯಾವಾಗಲೂ ಇರ್ತಾರೆ. ಅವರಿಗೆ ಅಡಿಗೆ ಮಾಡೋದಿಲ್ಲ, ಅಂಗಡಿಗೆ ಹೋಗೋದಿಲ್ಲ, ಶಾಲಾ ಕಾಲೇಜಿಗೆ ಹೋಗುವುದಿಲ್ಲ. ದೇವಗಳಿಗೆ ಏನಿದೆ ರೀ, ಅವ್ರಿಗೆ 6 ತಿಂಗಳಿಗೊಮ್ಮೆ ಹಸಿವು ಆಗ್ತಿದೆ. 6 ತಿಂಗಳಿಗೊಮ್ಮೆ ಅನ್ನೋದ ಇದು ಸಾಮಾನ್ಯ ಕಥನೆ ಇದೆ. ಯಾರ್ದ ಆಯು ಎಷ್ಟಿದೆ, ಎಷ್ಟು ಸಾಗರ ಇದೆ, ಅಷ್ಟು 1000 ವರ್ಷ ಕಳೆದ ಮೇಲೆ ಒಮ್ಮೆ ಹಸಿವಾಗ್ತದೆ. 2000 ವರ್ಷ ಇಂದ್ರನ ಆಯು ರೀ. ಸೌಧರ್ಮ ಇಂದ್ರನ ಆಯುಷ್ಯ 2000 ವರ್ಷ. ಹಾಗಾದ್ರೆ 2000 ವರ್ಷಕ್ಕೊಂದ್ಸಲ ಅವನಿಗೆ ಹಸಿವೆಯ ಬಾಧೆ ಉತ್ಪನ್ನ ಆಗ್ತಿದೆ. ಅದು ಆಗ್ತಾ ಇದ್ದ ಹಾಗೆ ಕಂಠದೊಳಗೆ ಮಾನಸಿಕ ಆಹಾರ ಅಂತಾರೋ, ಅದು ಕಂಠದೊಳಗೆ ಅಮೃತ ಝರಿಸಿದೆ, ಅಲ್ಲಿಂದ ಅವರಿಗೆ ತೃಪ್ತಿ ಆಗಿಬಿಡ್ತಿದೆ. ಯಾವ ಪ್ರಕಾರದ ಮತ್ತೆ ಬೇರೆ ಉದ್ಯಮ ಮಾಡಬೇಕಾಗಿಲ್ಲ. ಹೀಗಾಗಿ ತೀರ್ಥಂಕರರ ಸಮೂಹ ಶರಣದೊಳಗ ಇನ್ನೊಂದು ಮಾತು ಬರ್ತಿದೆ ಅಲ್ಲ,
ತೀರ್ಥಂಕರ ಸಮೋಸರಣಿ ಇಡೀ ಮಧ್ಯ ಲೋಕದೊಳಗೇನು ಒಬ್ಬರ ತೀರ್ಥಂಕರ ಇರುವುದಿಲ್ಲ, ಒಬ್ಬರೇ ಇರುವುದಿಲ್ಲ. ಈ ಭರತ ಕ್ಷೇತ್ರದೊಳಗೆ ಒಬ್ಬರೇ ಇರ್ತಾರೆ. ಒಂದ ಸಮಯದೊಳಗ ಅಥವಾ ಏಕಕಾಲಕ್ಕ ಇಬ್ಬರು ತೀರ್ಥಂಕರ ಇರುವುದಿಲ್ಲ. ಈ ಭರತ ಕ್ಷೇತ್ರದೊಳಗೆ ಇರುವುದಿಲ್ಲ, ಆ ವಿಧೇಯ ಕ್ಷೇತ್ರದೊಳಗೆ ಇರುವುದಿಲ್ಲ. ಅವು ಭಿನ್ನ ಭಿನ್ನ ವಿಧೇಯ ಕ್ಷೇತ್ರ ಎಷ್ಟದವ್ರಿ? ವಿಧೇಯ ಕ್ಷೇತ್ರ ಎಷ್ಟದವು? 20 ವಿಧೇಯ ಕ್ಷೇತ್ರದಂತೂ ನಾವು ಜಪ ಮಾಡ್ತೇವೆ. ವಿದ್ಯಮಾನ ವಿಂಶತಿ ಅಂತ ಹೇಳಿ ಸೀಮಂಧರಾದಿ ವಿದ್ಯಮಾನ ವಿಂಶತಿ ತೀರ್ಥಂಕರ್. ಆದ್ರೆ ವಿಧೇಯ ಕ್ಷೇತ್ರ 64, 32 ಅದಾವು. 32 ಏನದವು ಅಂತಂದ್ರ ಮೇರು ಅದಾವ್ರಿ. ಪ್ರತಿಯೊಂದು ಮೇರುವಿಗೆ 5 ಇದೆ. ಈ ಪ್ರಕಾರ ವಿಧೇಯ ಕ್ಷೇತ್ರ 164 ಆಗ್ತಾವ. ಹಾಗಾದ್ರೆ ಎಲ್ಲಾ ಕಡೆ ಒಂದೊಂದು ಕ್ಷೇತ್ರದೊಳಗೆ ಒಬ್ಬೊಬ್ಬರ ಇದ್ರು ತೀರ್ಥಂಕರ ಅಂದ್ರೆ ಸೌಧರ್ಮೇಂದ್ರ ಒಬ್ಬದನು. ಎಲ್ಲಾ ಕಡೆ ಹೋಗ್ಬಾರ್ದು. ಅದಕ್ಕೆ ಹೇಳ್ತು ಅವರಿಗೆ ವೈಕ್ರಿಯಿಕ ಶರೀರ ಇರ್ತಿದೆ, ಎಲ್ಲಾ ಕಡೆನೂ ಹೋಗ್ತಾರೆ. ಅವರ ಇಲ್ಲೂ ಇರ್ತಾರೆ, ಅಲ್ಲೂ ಇರ್ತಾರೆ, ಸ್ವರ್ಗದೊಳಗೂ ಇರ್ತಾರೆ. ತಮ್ಮ ಮೂಲ ವಿಮಾನದೊಳಗೆ ಇದ ಬರೀ ಮಾಡ್ಕೋತ ಕೂತ್ರ ಅವ್ರು ತಮ್ಮ ಮನೆಗೆ ಯಾವಾಗ ಇರವ್ರಿ. ಅಲ್ಲೂ ಇರ್ತಾರ, ಮೂಲ ಅಲ್ಲೂ ಇರ್ತಾರ, ಇಲ್ಲೂ ಶಾಖಾ ಶರೀರಗಳೇ ಇರ್ತಾವ. ಯಾರ ಗರ್ಭ ಕಲ್ಯಾಣ ಮಾಡ್ತಾ ಇರ್ತಾರೆ, ಯಾರು ಜನ್ಮ ಕಲ್ಯಾಣ ಮಾಡ್ತಾ ಇರ್ತಾರೆ, ಮೇರು ಪರ್ವತದ ಮೇಲೆ ಅಭಿಷೇಕ ಮಾಡ್ತಾ ಇರ್ತಾರೆ, ಯಾರು ಕೇವಲ ಜ್ಞಾನ ಕಲ್ಯಾಣಕ್ಕೆ ಮಾಡ್ತಾ ಇರ್ತಾರೆ. ಅರ್ಥಾತ್ ಇಂದ್ರ ಅದರ ಸಲುವಾಗಿ ಹೇಳ್ತು, ಒಬ್ಬ ಸೌಧರ್ಮೇಂದ್ರ ತನ್ನ ಜೀವನದೊಳಗ ಅಸಂಖ್ಯ ತೀರ್ಥಂಕರರ ಪಂಚಕಲ್ಯಾಣಿಕಗಳನ್ನ ಮಾಡ್ತಾನೆ. ಅಷ್ಟ ಆಯು ಅಸಂಖ್ಯ ಅಂತಂದ್ರ ಬರೇ ಒಂದು ಭರತ ಕ್ಷೇತ್ರದಿಂದ ನಾವು ಲೆಕ್ಕ ಹಾಕ್ತೇವೆ. ಹಾಗಿರುವುದಿಲ್ಲ. ಅಧಿಕ ಅಂತಂದ್ರ ಮಧ್ಯ ಲೋಕದೊಳಗ 170 ತೀರ್ಥಂಕರ ಇರುವುದು ಸಾಧ್ಯ ಇದೆ. ಅದಕ್ಕಿಂತ ಹೆಚ್ಚಿಗೆ ಇರ್ತದೆ. ಏಕಕಾಲಕ್ಕ ಎಷ್ಟಿರ್ತಾರೋ 170. ಹಾಗೆ ಅವಾಗರೇ ಆಗಿತ್ತನ? ಆಗಿತ್ತು. ಇಲ್ಲಿ ಭರತ ಕ್ಷೇತ್ರದೊಳಗೆ ಅಜಿತನಾಥ ತೀರ್ಥಂಕರ ಯಾವಾಗ ಸಮೋಸರಣದಲ್ಲಿ ವಿರಾಜಮಾನ ಇದ್ರಲ್ಲ, ಆವಾಗ 170 ತೀರ್ಥಂಕರ ಇರ್ತಾರೆ ಈ ಮಧ್ಯ. ಹಾಗಾದ್ರೆ ಒಬ್ಬ ಸೌಧರ್ಮಿಂದ್ರ 170 ಕಡೆ ಅದನ್ರಿ. ಹಾಗಾದ್ರೆ 2000 ವರ್ಷದೊಳಗೆ 2 ಸಾಗರೋಪಮ ವರ್ಷದೊಳಗೆ 2000 ಅಲ್ಲ 2 ಸಾಗರ ವರ್ಷದೊಳಗ ಅವು ಎಷ್ಟು ತೀರ್ಥಂಕರ ಪಂಚಕಲ್ಯಾಣಿಕೆಗಳನ್ನು ಮಾಡ್ತಾನೋ ಇಲ್ಲೇ ಲೆಕ್ಕ ಸಿಕ್ಕಿಬಿಡ್ತಿರಲ್ಲ. ಏಕಕಾಲಕ್ಕೆ 170 ತೀರ್ಥಂಕರ ಸಮೋಸರಣದೊಳಗೆ ನಾವು ಅಲ್ಲನ್ರಿ. ಅದು ಮಹಿಮೆಯ ಮಾತಿದೆ. ಹಾಗಾದ್ರೆ ಶಾಖಾ ಶರೀರ ಎಲ್ಲಿರ್ತಾವು? ಮೂಲ ಶರೀರ ಸ್ವರ್ಗದ ವಿಮಾನದೊಳಗೆ ತನ್ನ ಅಮರಾವತಿ ಒಳಗನೆ ಇರ್ತಿದೆ. ಮತ್ತು ಇವು ಶಾಖಾ ಶರೀರ ಇರ್ತಾವ. ಹಾಗಾದ್ರೆ ಶಾಖಾ ಶರೀರ ನಿರ್ಜೀವ ಇರ್ತಾವ? ಇರುವುದಿಲ್ರಿ. ಆತ್ಮಪ್ರದೇಶ ಎಲ್ಲಾ ಕಡೆ ಸಮಾನ ರೂಪದಿಂದ ಕಾರ್ಯ ಮಾಡ್ತವ್ರೆ. ಯೋಚನೆ ಮಾಡೋದು, ಈ ಜೀವದ ಸಾಮರ್ಥ್ಯ ಅಷ್ಟಿದೆ, ಪುಣ್ಯದ ಸಾಮರ್ಥ್ಯ ಅಷ್ಟಿದೆ ಅನ್ನೋದು ಧರ್ಮದ ಸಾಮರ್ಥ್ಯ ಅಷ್ಟಿದೆ. ಪುಣ್ಯದ ಸಾಮರ್ಥ್ಯ ಇಲ್ಲ. ಸೌಧರ್ಮ ಇಂದ್ರನ ಮಹಿಮ ಅದಕ್ಕೆ ಇದೆ ಅಂಥೇಳಿ ಭಕ್ತಾಮರ ಇದೆಯಲ್ಲ, ಭಕ್ತಾಮರದೊಳಗನು ಹಾಗೇ ಬರ್ತಿದೆ. ಮಾನತುಂಗಾಚಾರ್ಯ ಇಂದ್ರ ನತಮಸ್ತಕ ಆಗಿದ್ದಾನೆ. ಅವರ ಚರಣಗಳ 2 ಹೆಬ್ಬೆರಳಿನ ಉಗುರೇನದವಲ್ಲ, ಆ ಉಗುರಿನ ಕಾಂತಿ, ಆ ಕಾಂತಿ ಸೌಧರ್ಮ ಇಂದ್ರ ಯಾವ ಮಸ್ತಕದ ಮೇಲೆ ಮಕುಟವನ್ನ, ಸ್ವರ್ಗದ ಮಕುಟವನ್ನ ಧಾರಣ ಮಾಡಿ ಬಂದಿದ್ದಾನೋ ಅದರಲ್ಲೇ ಯಾವ ಸ್ವರ್ಗದ ಮಣಿ ಇದಾವೆಯೋ, ರತ್ನ ಇದಾವೆಯೋ, ಅವುಗಳಿಗೆ ಈ ತೀರ್ಥಂಕರರ 2 ಹೆಬ್ಬೆರಳಿನ ಉಗುರುಗಳ ಕಾಂತಿಯನ್ನು ದಯಪಾಲಿಸ್ತಾ ಇತ್ತು ಅಂತ ಮಾನತುಂಗಾಚಾರ್ಯ ಹೇಳ್ತಾರೆ. ಸ್ವರ್ಗದ ಮಣಿ ಅವೇನು ಇಲ್ಲಿ ಭೂಮಿ ಮೇಲಿನಂಥವಿರುವುದಿಲ್ಲ, ಅತ್ಯಂತ ಬೆಲೆ ಬಾಳುವಿರುವುದಿಲ್ಲ. ಹಾಗಾದ್ರೆ ಅಂಥ ಮಣಿಗಳಿಂದ ಜಡಿಸಲ್ಪಟ್ಟಂಥ ಯಾವ ಮಕುಟವನ್ನ ಧಾರಣ ಮಾಡಿ ಆ ಇಂದ್ರ ಸೌಧರ್ಮ ಇಂದ್ರ ತೀರ್ಥಂಕರರ ಪದಕಮಲಗಳಲ್ಲಿ ನತಮಸ್ತಕಾಗಿದ್ದಾನೆ. ಆ ಮಕುಟದಲ್ಲಿರುವಂಥ ಮಣಿಗಳಿಗೆ ಆ ತೀರ್ಥಂಕರರ ಹೆಬ್ಬೆರಳಿನ 2 ಉಗುರುಗಳ ಇವಿರ್ತಾವಲ್ಲ, ಅವು ಕಾಂತಿಯನ್ನು ಬೀರ್ತಾ ಇದಾವ್. ಅರ್ಥಾತ್ ಅವ ಅಲ್ಲಿ ನತಮಸ್ತಕ ಆದ ನಂತರ ಆ ಮಕುಟಗಳ ಮಣಿಯೇ ಕಾಂತಿಹೀನಾಗಿದೆ ಅವುಗಳ ಎದುರಿಗೆ. ಹೀಗ್ಯಾಕೆ ಕಾಂತಿಹೀನಾಗಿದೆ ಅಂತ ಹೇಳಿ ಆ ಉಗುರುಗಳ ಇನ್ನಷ್ಟು ಕಾಂತಿಯನ್ನ ಹೊಳಪನ್ನ ದಯಪಾಲಿಸ್ತಾ ಇದಾವಂತ ಹೇಳಿ ಮಾನತುಂಗಾಚಾರ್ಯ ದೇವ ಹೇಳಿದ್ದಾರೆ. ಇನ್ನ ಭಕ್ತಾಮರ, ಬರೇ ಭಕ್ತ ಅಮರ, ಭಕ್ತ ಅಮರ, ಅಮರ ಭಕ್ತ ಅರ್ಥಾತ್ ಅವನ ಭಕ್ತಿಗೆ ಯಾವಾಗೂ ಕುಂದು ಬರುವುದಿಲ್ಲ. ಸೌಧರ್ಮ ಇಂದ್ರನ ಭಕ್ತಿಗೆ ಅಂಥೇಳಿ ಅವನ ಮಹಿಮಾ ಬಹಳ ಇದೆ. ಬ್ರಹ್ಮ ಸ್ವರ್ಗದ ದೇವಗಳ ಮಾತು ಬೇರೆ,
ಅವರ ಬರೀ ತೀರ್ಥಂಕರರಿಗೆ ಯಾವಾಗ ವೈರಾಗ್ಯ ಆಗ್ತಿದೆ ಆವಾಗ ವೈರಾಗ್ಯದ ಅನುಮೋದನೆ ಮಾಡಲಿಕ್ಕೆ ಮಾತ್ರ ಬರ್ತಾರೆ. ಆದರೆ 5 ಕಲ್ಯಾಣಿಕಗಳಲ್ಲಿ ಉತ್ಸಾಹದಿಂದ ಭಕ್ತಿಯಿಂದ ಕೆಲಸ ಮಾಡ ಅಂತಂದ್ರೆ ಮತ್ತೆ ನಿರಂತರವೇ ಯಾವಾಗಲೂ ಅದರ ಸಲುವಾಗಿ ಅವನ ಭಕ್ತಿಗೆ ಎಂದೂ ಮರಣ ಇಲ್ಲ ಅಂಥೇಳಿ ಅಮರ ಭಕ್ತ. ಅಮರ ಭಕ್ತನ ನಮಿಪ ಮಕುಟಕ್ಕೆ ಕಾಂತಿಯನು ಕರುಣಿಸುತ್ತ ಅಘತಮವ ಕಿಡಿಸುವ ಜಿನ ಚರಣ ಯುಗಳಕ್ಕೆ ನಾನ್ ಅಮಿತ ಭಕ್ತಿಯಿಂದೆರಗುವೆನು ಆಧಾರವಾಗಿರುವ ಪಥಭವಾಬ್ಧಿಯ ಜನಕ್ಕೆ. ಇದು ಭಕ್ತಾಮರದ ಕನ್ನಡ ಅನುವಾದ. ಅಪ್ಪಾಜಿ ಮಾಡಿದ್ದು ಕಳೆದು ಹೋಗಿತ್ತು, ಸಿಗ್ತಾ ಇಲ್ಲ, ಮಾಡಿದ್ರ ಅವ್ರು ಪೂರ. ಇದು ಒಂದು ಪದ್ಯ ಅವ್ರು ಯಾವಾಗೋ ಹೇಳಿದ್ದ ಅಷ್ಟು ಉಳ್ಕೊಂಡಿದೆ. ಕೆಲವು ಪದ್ಯಗಳು ಇದ್ದು ಬಾಹುಬಲಿ ಅವ್ರ ಕುಂಭೋಜ ಬಾಹುಬಲಿಗೆ ಸನ್ಮತಿಯೊಳಗೆ ಪ್ರಕಾಶಿತ ಮಾಡುವ ಸಲುವಾಗಿ ಕಳಿಸಿದ್ರು. ಕೆಲವು ಪ್ರಕಟ ಆದು 4-6 ಬರ್ತಿದ್ದು ಅಂತ. ಆಮೇಲೆ 2 ಸಲ ಏನಾದು, ಆಮೇಲೆ ಕಳೆದು ಹೋದ್ವು ಅಂದ್ರು. ಮುಂದೆ ಅವ್ರ ಇವರಿದ್ರಲ್ಲ, ಏನು ಹೆಸರು ಬರುವಂತ, ಬಾಬುರಾವ್ ಬ್ರಹ್ಮಚಾರಿ ಗೊತ್ತಿತ್ತು, ನೋಡಿದ್ರೆ ಇಲ್ಲ, ನೀವು ಯಾರು ನೋಡಿಲ್ಲ. ಹಾಗಾದ್ರೆ ಬಾಬುರಾವಣ್ಣ ಅಂತ ಹೇಳಿದ್ರು. ಅವರಂದ್ರು ಇಲ್ಲ ನಾವು ಹುಡುಕಿ ಕೊಡ್ತೇನೋ ಹಾಗೆ ಹೀಗೆ ಅಂದ್ರು. ಅದು ಆಗಲಿಲ್ಲ, ಸಿಕ್ಕಲೇ ಇಲ್ಲ. ಎಲ್ಲ ಮ್ಯಾಟರ್ ಐತಿ, ಸಿಗ್ತೈತಿ, ಹುಡುಕಿದ್ರ ಅಂಥೇಳಿ ಅವ್ರು ಭರವಸೆ ಕೊಟ್ಟರು. ಆದ್ರೂ ಅವೇನು ಸಿಗಲಿಲ್ಲ. ಇಷ್ಟು ಸುಂದರ ಅಮರ ಭಕ್ತನ ನಮಿಪ ಮಕುಟಕ್ಕೆ ಕಾಂತಿಯನು ಕರುಣಿಸುತ್ತ ಅಘತಮವ ಕಿಡಿಸುವ ಜಿನ ಚರಣ ಯುಗಳಕ್ಕೆ ನಾನ್ ಅಮಿತ ಭಕ್ತಿಯಿಂದೆರಗುವೆನು ಆಧಾರವಾಗಿರುವ ಪಥಭವಾಬ್ಧಿಯ ಜನಕ್ಕೆ. ಆ ಚರಣ ಕಮಲ ಹಾಗದವು, ಆಧಾರ ಅದವು. ಭವರೂಪದ ಸಾಗರದೊಳಗೆ ಮುಳುಗುತ್ತಾ ಇರುವಂತಹ ಜೀವರುಗಳಿಗೆ ಆಧಾರ. ಇಷ್ಟು ಸುಂದರ ಇತ್ತು. ಇಲ್ಲಿ ನಮ್ದು ಕಥನ ಭಕ್ತ ಅಮರ ಅಂದ್ರೆ ಆ ಇಂದ್ರನ ಭಕ್ತಿಗೆ ಎಂದೂ ಮರಣಿಲ್ಲ, ಕುಂದಿಲ್ಲ. ಈ ಪ್ರಕಾರ ನಿರಂತರ ಸಮೋಸರಣದ ವೈಭವದಾಗಿರ್ತಿದ್ದೀರಿ. ಇಲ್ಲಿ ನಮ್ಮಲ್ಲಿ ಯಾವ ಪ್ರಕಾರ ಪ್ರವಚನ ಮಂದಿರಗಳ ಮುಂಜಾನೆ 1 ಗಂಟೆ ಗಜಗಜ ಅಂದ ಇಡೀ ದಿವಸ ಕೀಲಿ ಹಾಕಿದ್ದು ಇರ್ತಾವ, ಹಾಗಿಲ್ಲ. ಅಲ್ಲಿ ನಿರಂತರ ಅಲ್ಲಿ ದೇವಗಳ ನೃತ್ಯ ಮಾಡ್ತಾ ಇರ್ತಾರೆ, ಹಾಡ್ತಾ ಇರ್ತಾರೆ, ಭಗವಂತರ ಗುಣಗಾನ ಮಾಡ್ತಾ ಇರ್ತಾರೆ, ಸ್ತುತಿ ಮಾಡ್ತಾ ಇರ್ತಾರೆ, ಭಕ್ತಿಯಿಂದ ನಮಿಸ್ತಾ ಇರ್ತಾರೆ. ಮುನಿ ವೃಂದ ಇರ್ತಿದೆ, ಯಾವಾಗಲೂ ಅಲ್ಲಿ ಕಾರ್ಯಕ್ರಮ ನಡೆದಿರ್ತಿದೆ. ಈ ಪ್ರಕಾರ ಭಗವಂತನ ಸಮವಸರಣದೊಳಗ ಆ ಯಾವ ಸ್ವರ್ಗದ ದೇವಿಯರು ಇದಾರೋ, ದೇವಗಳದಾರೋ, ಮುಖ್ಯರು ದೇವಿಯರಂತೂ ಅದರ ಅವರು ಮಂಜುಳ ಗಾನ ಮಾಡ್ತಾ ಇರ್ತಾರೆ, ನುಡಿಸ್ತಾ ಇರ್ತಾರೆ, ವೀಣೆ ಮೊದಲಾದವುಗಳನ್ನ. ಭಗವಂತರ ಸ್ತುತಿ ನಿರಂತರ ನಡೆದಿರ್ತಿದೆ. ಇಲ್ಲಿ ಹೇಳುವ ಅಭಿಪ್ರಾಯ ಇಷ್ಟ ಇದೆ, ನಾವು ಅಸಹಾಯಿ ಇದ್ದೇವೆ, ಪುಣ್ಯ ಮಾಡಿ ಈ ಸ್ವರ್ಗವೆಂಬ ಜೈಲಿನೊಳಗ ಸಿಕ್ಕಾಕೊಂಡಿದ್ದೇವೆ. ನೀವು ಮುಕ್ತ ಇದ್ದೀರಿ, ನಿಮಗೆ ಮೋಕ್ಷದವರೆಗೆ ಹೋಗುವ ಸಾಮರ್ಥ್ಯ ಇದೆ, ಬಿಡ್ರಪ್ಪ ಸಂಸಾರದ ವ್ಯಾಮೋಹ, ದೇಹ ಬುದ್ಧಿಯನ್ನು ಬಿಡ್ರಿ, ರಾಗ ದ್ವೇಷ ಮೋಹದಿಂದ ರಹಿತ ತ್ರಿಕಾಲ ಜ್ಞಾನಾನಂದ ಸ್ವಭಾವಿಯಾದಂಥ ಆತ್ಮನ ಪರಿಚಯ ಮಾಡಿಕೊಳ್ರಿ, ಆತ್ಮನನ್ನ ಸಾಧಿಸ್ರಿ, ಆತ್ಮನಲ್ಲೇ ನಿಮಗ್ನತೆ ಮಾಡ್ರಿ, ನಿಮ್ಮ ಭವಚಕ್ರವನ್ನ ನೀವು ಕಳಚಿ ಹಾಕಿ ಸಾಕ್ಷಾತ್ ಮೋಕ್ಷದವರೆಗೆ ಸಾಗಿ ಹೋಗ್ರಿ ಅಂತೇಳಿ ದಿವ್ಯಧ್ವನಿ ಹೇಳೋಕ್ಕಿಂತ ಮುಂಚೆ ದೇವಗಳ ಹೇಳ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಅರ್ಥ. 100 ಜನ ಇಂದ್ರರ, ಅಸಂಖ್ಯ ದೇವದೇವಿಯರ ಅಲ್ಲಿ ನತಮಸ್ತಕ್ಕಿದ್ದಾರೆ. ಯಾರಿಗೆ ಬೋಧ ನೀಡ್ತಾ ಇದ್ದಾರೆ? ಬಸ್ ಮನುಷ್ಯನಿಗೆ. ತಿರಿಯಂಚಕಲ್ಲ, ತಿರಿಯಂಚಕ ಬೋಧಂತೂ ದಿವ್ಯಧ್ವನಿಯ ಮೂಲಕ್ಕಿದೆ. ಅಲ್ಲಿ ತಿರಿಯಂಚ ವೃಂದನೂ ಇದೆ, ಸಮೋಸರಣದೊಳಗೆ ತಿರಿಯಂಚ ಸಮೂಹನೂ ಇದೆ. ಮುನಿರಾಜರಿದ್ದಾರೆ, ಅರ್ಜಿಕೆಯರಿದ್ದಾರೆ, ದೇವಿಯರಿದ್ದಾರೆ, ದೇವಗಳಿದ್ದಾರೆ, ಮನುಷ್ಯರಿದ್ದಾರೆ, ಶ್ರಾವಕರಿದ್ದಾರೆ, ಶ್ರಾವಿಕೆಯರಿದ್ದಾರೆ, ತಿರಿಯಂಚಗಳಿದ್ದಾವೆ. 12 ಸಭೆ ಇದ್ದಾವೆ. ಹಾಗಾದ್ರೆ ಬೋಧ ತೀರ್ಥಂಕರ ಪ್ರಭುವಿನಿಂದ ಯಾವ ದಿವ್ಯಧ್ವನಿ ಹೊರಟಿದೆಯೋ ಆ ದಿವ್ಯಧ್ವನಿ ಅವರವರ ಭಾಷೆಯೊಳಗ ಅವರವರಿಗೆ ತಿಳಿತಿದೆ. ಎಷ್ಟು ಭಾಷೆ? 18 ಮುಖ್ಯ ಭಾಷೆ, 700 ಉಪಭಾಷೆ. 718 ಭಾಷೆಯಲ್ಲಿ ದಿವ್ಯಧ್ವನಿ ಪ್ರಸಾರಿತ ಆಗ್ತಿದೆ. ಆದರೆ ಈ ದೇವಗಳ
ಈ ಮನುಷ್ಯ ಅನ್ನುವಂಥ ಮಹಾಪ್ರಾಣಿಗೆ, ಮಹಾಪುಣ್ಯವಂತನಿಗೆ ನಿಜವಾಗಿ ಮನುಷ್ಯನ ಪುಣ್ಯ ಎಷ್ಟು ದೊಡ್ಡದಿದೆ. ಸಂಯಮ ಧಾರಣ ಮಾಡುವಂಥ ಯೋಗ್ಯತೆ ಮನುಷ್ಯನಲ್ಲೇನ ಇದೆ. ಮತ್ತು ಅಸಂಯಮಿ ಆಗ್ತಾ ಇದ್ದಾನೆ ಮನುಷ್ಯ. ಅದರ ಸಲುವಾಗಿ ಆ ದೇವಗಳ ನಿರಂತರ ಸಂವಸರಣದೊಳಗಿದ್ದುಕೊಂಡ ಈ ಮನುಷ್ಯ ಪ್ರಾಣಿಗೆ ಮಹಾಭಾಗ್ಯದಿಂದ ಯಾವ ಅವಸರ ಪ್ರಾಪ್ತ ಆಗಿದೆಯೋ ಅದರ ಸದುಪಯೋಗ ಮಾಡಿಕೊಳ್ಳ್ರಿ. ಬರ್ರಿ ಬರ್ರಿ. ಸಂವಸರಣದ ರಚನೆ ಯಾವುದರ ಸಲುವಾಗಿ? ದೇವದುಂದುಭಿ ಯಾವುದರ ಸಲುವಾಗಿ? ಕಲ್ಯಾಣ ಮಂದಿರದೊಳಗೆ ಬರ್ತಿದೆ ಕಥನ. ಸ್ತುತಿ ಸಾಹಿತ್ಯನ ಇಷ್ಟ ಅದ್ಭುತ ಇದೆ. ದಿವ್ಯಧ್ವನಿ ದೇವದುಂದುಭಿ ಸಂವಸರಣ. ದೇವಗಳ ಬರ್ರಿಯಪ್ಪ ಬರ್ರಿ ಇಲ್ಲಿ ಅಂತೇಳಿ ದುಂದುಭಿ ನಾದ ನಡೆಸಿದ್ದಾರೆ. ದೇವದುಂದುಭಿ ಒಂದು ಅತಿಶಯ ಇದೆ. ಅದು ಯಾವಾಗಲೂ ನಡೆದದ್ದೇ ಇರ್ತಿದೆ. ಭವ್ಯ ಜೀವರುಗಳನ್ನ ಕೂಗಿ ಕೂಗಿ ಕರಿತಾ ಇದೆಯೋ ಏನೋ ಅನ್ನೋ ಹಾಗೆ ದೇವದುಂದುಭಿ. ಯಾಕೆ ಅಂತಂದ್ರ ಮನುಷ್ಯ ಭವವನ್ನ ಧಾರಣ ಮಾಡಿ ನಿಮ್ಮ ಭವ ನಿರರ್ಥಕ ಮಾಡಬೇಡ್ರಿಪ್ಪ, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಇಲ್ಲಿ ಬರ್ರಿ, ಮೋಕ್ಷದ ಮಾರ್ಗ ಇಲ್ಲಿದೆ ಅಂತ ಹೇಳಿ ದೇವಗಳ ಆ ದುಂದುಭಿ ನಾದವನ್ನ ಮಾಡ್ತಾ ಇದ್ದಾರೆ. ಈಗಿನ ಕಾಲದೊಳಗ ಆ ಪ್ರಕಾರದ ಸಮವಸರಣ ತೀರ್ಥಂಕರ ಪ್ರಭು ಭಾವಲಿಂಗಿ ಸಂತ ಇಲ್ಲ. ಅದರ ಸಲುವಾಗಿ ನಾವು ಮನುಷ್ಯರು ಹೇಗಿರ್ತಾರೋ ಅನ್ನೋದನ್ನು ತಿಳ್ಕೊಳ್ಳುವುದರಲ್ಲಿ ಕೂಡ ಅಸಮರ್ಥ ಆಗಿದೆ. ನಿಜವಾಗಿ ಮನುಷ್ಯರು ಆಗಿರ್ತಾರೆ ಅನ್ನೋದನ್ನ ದೇವಗಳೇ ಕರೆದು 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 ಇಲ್ಲಿ ಕೇಳ್ರಿ, ಹೀಗಿದಾರ ನೋಡ್ರಿ, ಮೊದಲು ನೋಡ್ರಿ ಅವ್ರು ಹೇಗಿದ್ದಾರೆ. ಅವರು ಮನುಷ್ಯನೇ ಅದಾರಲ್ಲ, ಅರ್ಹಂತ ಅವಸ್ಥೆಗೆ ತಲುಪಿರುವಂತಹ ತೀರ್ಥಂಕರ ಪ್ರಭು ಅವರು ಮನುಷ್ಯನೇ ಅದಾರಲ್ಲ. ನಮ್ಮ ಹಾಗೆ ಮನುಷ್ಯ ಇದ್ರೂ ಕೂಡ ಪರಮಾತ್ಮ ದಶೆಯನ್ನ ಪ್ರಾಪ್ತ ಮಾಡಿಕೊಂಡ್ರು ಮತ್ತು ಮನುಷ್ಯನ ಪರಮಾತ್ಮ ದಶೆಯನ್ನ ಪ್ರಾಪ್ತ ಮಾಡಿಕೊಳ್ಳೋದು ಸಾಧ್ಯ ಇದೆ. ದೇವಗತಿ ಇದ್ದ ಮತ್ತು ನರಕಗತಿ ಇದ್ದ ಏನು ವಿಶೇಷತೆ ಇದೆ, ಇಲ್ಲಿ ಪಾಪದ ವಿಶೇಷತೆ, ಅಲ್ಲಿ ಪುಣ್ಯದ ವಿಶೇಷತೆ ಅಧಿಕ ಇದ್ರೂ ಕೂಡ ಅವರ ಒಂದು ವೇಳೆ ಪರಮ ಪುರುಷಾರ್ಥದಿಂದ ದೇವಗಳ ನಾನಾ ಪ್ರಕಾರ, ಈಗ ಇಂದ್ರಂದನೇ ಏನು ವೈಭವ ಹೇಳಿತು, ಇಂದ್ರಂದನೇ ಏನು ಸಾಮರ್ಥ್ಯ ಹೇಳಿತು, ಆದ್ರ ಅವ ಮನಸ್ಸು ಮಾಡಿದ್ರ, ಎಷ್ಟೋ ಪ್ರಯತ್ನ ಮಾಡಿದ್ರ ಎರಡನೇ ಕಷಾಯಿ ಚೌಕಡಿಯನ್ನು ಕತ್ತರಿಸಿ ಹಾಕೋದು ಸಾಧ್ಯ ಇಲ್ಲ, 5ನೇ ಗುಣಸ್ಥಾನಕ್ಕೆ ಹೋಗೋದು ಸಾಧ್ಯ ಇಲ್ಲ, ಅಣುವ್ರತ ಧಾರಣ ಮಾಡೋದು ಸಾಧ್ಯ ಇಲ್ಲ. ಏನ್ ಹೇಳ್ತು? 2ನೇ ಕಷಾಯ ಚೌಕಡಿಯನ್ನು ಕತ್ತರಿಸಿ ಹಾಕೋದು ಸಾಧ್ಯ ಇಲ್ಲ, ಅಣುವ್ರತವನ್ನ ಧಾರಣ ಮಾಡೋದು ಸಾಧ್ಯ ಇಲ್ಲ. ಅರ್ಥಾತ್ ಅವನ ಸಂಯಮ ಧಾರಣ ಮಾಡೋದು ಸಾಧ್ಯ ಇಲ್ಲ. ಬೇಕಾದಷ್ಟು ಇದೆಲ್ಲ ಮಾಡ್ತಾನೆ, ಆದ್ರೆ ಅವನ 2ನೇ ಕಷಾಯ ಚೌಕಡಿ ಹೊರಟೋಗುವುದಿಲ್ಲ, ಶ್ರಾವಕ ವ್ರತ ಧಾರಣ ಮಾಡೋದು ಅವನು ಸಾಧ್ಯ ಇಲ್ಲ. ಆದ್ರೆ ಮನುಷ್ಯ ಇಂಥದನ್ನು ಹೊರಗಡೆ ಒಂದು ಪೈಸಾ ಕೂಡ ಇವನ ಹತ್ರ ಇಲ್ಲ. ಯಾವ ಪ್ರಕಾರದ ಮನುಷ್ಯ ಮಾತ್ರರಲ್ಲೇ ಇರಬೇಕಾದಂತಹ ಸುಖ ಸೌಲಭ್ಯ ಯಾವುದೂ ಇಲ್ಲ. ಮನುಷ್ಯ ಮಾತ್ರ ಬಯಸುವಂತಹ ಯಾವ ಸುಖ ಸೌಲಭ್ಯ ಇಲ್ಲ. ಆದ್ರೆ ಅವನು ಪ್ರಯತ್ನ ಮಾಡಿದರ ಸಾಕ್ಷಾತ್ 4ನೇ ಗುಣಸ್ಥಾನ, 5ನೇ ಗುಣಸ್ಥಾನ, 7ನೇ ಗುಣಸ್ಥಾನ ಮಹಾಮುನಿ ಶ್ರೇಣಿ ಹತ್ತೋದಕ್ಕೆ ಸಾಕ್ಷಾತ್ ಪರಮಾತ್ಮ ಆಗೋದು ಕೂಡ ಅವನಿಂದ ಸಾಧ್ಯ. ಹಾಗಾದ್ರೆ ದೇವಗಳ ಜೊತೆಗೆ ಇವನ ಹೊಂದಿಸಿ ನೋಡಿದ್ರ ಇವನ ಉತ್ಕೃಷ್ಟತೆ ಎಷ್ಟಿದೆ, ಪರ್ಯಾಯಗತ ಉತ್ಕೃಷ್ಟತೆ, ಅದರ ಕಡೆಗೆ ಇವನ ಲಕ್ಷ್ಯ ಇಲ್ಲ. ಮತ್ತು ಆ ಸ್ವರ್ಗದ ದೇವಗಳ ಅವರೇನಂತಾರು, ಯಾವಾಗಲೂ ನಮಗೆ ಈ ಪದಕಮಲ ಆಶ್ರಯ ಯೋಗ್ಯ. ನಮಗ ಅವರ ಸಂದೇಶ ನೀಡ್ತಾ ಇದ್ದಾರೆ. ನಮಗೂ ಕೂಡ ಜಿನೇಂದ್ರ ಭಗವಂತರ ಪದಕಮಲಗಳ ಆಶ್ರಯ ಯಾವಾಗಲೂ ಬೇಕು. ಆಶ್ರಯ ಅರ್ಥಾತ್ ಬುದ್ಧಿಯೊಳಗ, ಶ್ರದ್ಧೆಯೊಳಗ. ಆಶ್ರಯ ಅರ್ಥಾತ್ ಮಸ್ತಕವನ್ನ ಅಲ್ಲೇ ಮನುಷ್ಯ ಇಡೋದ ಹೀಗೆ ಮಾತಲ್ಲ. ಬುದ್ಧಿಯೊಳಗ, ಶ್ರದ್ಧೆಯೊಳಗ ಆಚರಣ ಕಮಲಗಳ ಬುದ್ಧಿ ಶ್ರದ್ಧೆ ಅನ್ನೋದಕ್ಕಿಂತ ನಿಜವಾಗಿ 2 ಚರಣ ಅದವಲ್ಲ. ಮೊನ್ನೆನೂ ಹೇಳಿದ್ದಿತ್ತು, ಇನ್ನೊಮ್ಮೆ ಸ್ಮರಣೆ ಮಾಡ್ತಿದ್ದೆ, ಅಷ್ಟಾಂಗಿಕದೊಳಗೆ ಹೇಳಿದ್ದಿತ್ತು. 2 ಅದವಲ್ಲ ಕಾಲ, ಅವು ಯಾವುದರ ಸಲುವಾಗಿ? ಮೊದಲು ಎದ್ದು ನಿಲ್ಲಬೇಕು, ಆಮೇಲೆ ನಡಿಲಿಕ್ಕೆ. ಎದ್ದು ನಿಲ್ಲೋದ ಅರ್ಥಾತ್ ಸಮ್ಯಕ್ ದರ್ಶನ, ನಡೆಯೋದ ಅರ್ಥಾತ್ ಸಮ್ಯಕ್ ಚಾರಿತ್ರ. ಮೋಕ್ಷ ಮಂದಿರವನ್ನ ತಲುಪಬೇಕಾಯಿತು. ಮೋಹದೊಳಗೆ ಕಾಲು ಮುರಿದು ಬಿದ್ದುಕೊಂಡಿರುವಂತಹ ಜೀವ ಮೋಕ್ಷ ಮಂದಿರ ತಲುಪಬೇಕಾಯ್ತು ಅಂತಂದ್ರೆ ಮೊದಲು ಎದ್ದು ನಿಲ್ಲಬೇಕು, ಅರ್ಥಾತ್ ಸಮ್ಯಕ್ ದರ್ಶನ ಬೇಕು. ಆಮೇಲೆ ಸಾಕ್ಷಾತ್ ಚಾರಿತ್ರ ಬೇಕು. ಚಾರಿತ್ರದ ಅಭಾವದೊಳಗೆ ಯಾರಿಗೂ ಮೋಕ್ಷ ಆಗೋ ಸಾಧ್ಯ ಇಲ್ಲ.
ಸಮ್ಯಕ್ ದರ್ಶನದ ಭಾವದೊಳಗೆ ಯಾರಿಗೂ ಸಮ್ಯಕ್ ಚಾರಿತ್ರ ಆಗೋ ಸಾಧ್ಯ ಇಲ್ಲ. ಅದರ ಸಲುವಾಗಿ ಎರಡು ಮುಖ್ಯ, ಮನುಷ್ಯನಿಗೆ ಗಮನ ಮಾಡಲಿಕ್ಕೆ ಯಾವ ಪ್ರಕಾರ ಎರಡು ಕಾಲುಗಳು ಬೇಕೋ ಅದೇ ಪ್ರಕಾರ ಸಂಸಾರಿ, ದುಃಖಿ, ಪರಾಧಿ, ಕರ್ಮದಿಂದ ಬದ್ಧ ಇರುವಂತಹ ಜೀವಕ್ಕ ಒಂದು ಆತ್ಮನ ಅನುಭೂತಿ ರೂಪದ ಸಮ್ಯಕ್ ದರ್ಶನ ಬೇಕು, ಆತ್ಮನ ಸ್ಥಿರತೆ ರೂಪದ ಸಮ್ಯಕ್ ಚಾರಿತ್ರ ಬೇಕು. ಆ ಎರಡು ಮುಖ್ಯ ಯಾವ ಬೇಕೋ ಅದರ ಎರಡನ್ನ ಮುಖ್ಯ ಮಾಡಿಕೊಂಡ ಅಲ್ಲಿ ಎರಡು ಪಾದ ಕಮಲಗಳಿಗೆ ನಮಸ್ಕಾರ ಮಾಡೋದಿದ್ದೀರಿ. ಯಾವಾಗಲೂ ನಮಸ್ಕಾರ ಮಾಡೋದು. ನಮ್ಮ ಶ್ರದ್ಧೆಯೊಳಗೂ ಕೂಡ ನನ್ನ ಆತ್ಮಸ್ವರೂಪದ ಅನುಭವ ನಾನು ಪ್ರತ್ಯಕ್ಷ ಯಾವಾಗ ಮಾಡೇನು, ಯಾವಾಗ ಯಾವ ರೀತಿ ಮಾಡಬಹುದಾಗಿದೆ ಅಂಥೇಳಿ ನಿರಂತರ ಅರಹಂತರ ತೋರಿಸಿರುವ, ಮಾಡಿರುವ, ಹೇಳಿರುವ ತತ್ವವನ್ನ ಬುದ್ಧಿಯೊಳಗೆ ಸ್ವೀಕಾರ ಮಾಡೋದ. ಅದರ ನಂತರ ಆತ್ಮನ ಅನುಭೂತಿ ಆದ ನಂತರ ಅದೇ ಅರಹಂತರ ಯಾವ ಪ್ರಕಾರ ಆತ್ಮಸ್ಥಿರತೆಯ ಬಲದಿಂದ ಪರಮಾತ್ಮ ದಶೆಯನ್ನ ಪ್ರಾಪ್ತ ಮಾಡಿಕೊಂಡ್ರು, 4 ಘಾತಿ ಕರ್ಮಗಳ ಅಭಾವ ಮಾಡಿಬಿಟ್ರು, ಅದುವೇ ನನಗೆ ಆದರ್ಶ ಇದೆ ಅಂತೇಳಿ ಅವರದ್ದು ಸತತ ಚಾರಿತ್ರ ಧಾರಣ ಮಾಡುವ ಸಲುವಾಗಿ ಪ್ರಯತ್ನ ಮಾಡೋದ, ಅರ್ಥಾತ್ ಅವರ ಪದಕಮಲಗಳದ್ದ ಆಶ್ರಯ ತಗೊಳ್ಳೋದ ಅಂತೇಳಿ ಅರ್ಥ ರೀ. ನೆಕ್ಸ್ಟ್ ಇಂದ್ರಾದಿ ದೇವಗಳಿಂದ ಯಾರ ಪದಕಮಲಗಳು ಪೂಜಿತವಿವೆ, ಯಾರು ಕೇವಲ ಜ್ಞಾನ ರೂಪದ ನೇತ್ರದಿಂದ 3 ಲೋಕದಲ್ಲಿರುವ ಸರ್ವ ಪದಾರ್ಥಗಳನ್ನು ನೋಡುತ್ತಾರೆ, ಹೀಗೆ ಯಾರು ಸರ್ವ ಕರ್ಮಗಳಿಂದ ರಹಿತರಿದ್ದಾರೆ. ಅಂದ್ರೆ ಸರ್ವ ಪದಾರ್ಥಗಳನ್ನ ನೋಡ್ಬೇಕಾಯ್ತು ಅಂದ್ರೆ ಸರ್ವ ಕರ್ಮಗಳಿಂದ ರಹಿತ ಆಗೋದು ಅವಶ್ಯ. ಬೇರೆ ಏನೂ ಉಪಾಯ ಇಲ್ಲ ಅದಕ್ಕೆ. 3 ಲೋಕದ ಸರ್ವ ಪದಾರ್ಥಗಳನ್ನ ನೋಡುವಂತ ಯಾವ ಸಾಮರ್ಥ್ಯ ಅವರಲ್ಲೇ ಪ್ರಗಟಾಗಿದೆ ಅದು ಆ ಕರ್ಮಗಳ ನಾಶದಿಂದ ಆಗಿದೆ ವಿನಃ ಮತ್ತೆ ಬೇರೆ ಯಾವ ಉಪಾಯನೂ ಇಲ್ಲ. ಹಾಗಾದ್ರೆ ಆ ಕರ್ಮಗಳ ನಾಶ ಹೇಗಾಗ್ತಿದೆ? ಆ ಅತೀಂದ್ರಿಯ ಜ್ಞಾನ ಸ್ವಭಾವಿಯಾದಂಥ, ನಿರಾಕಾರ ಸ್ವಭಾವಿಯಾದಂಥ, ಚಿತ್ ಸ್ವಭಾವಿಯಾದಂಥ, ಅರೂಪಿಯಾದಂಥ, ಅನಂತ ಗುಣ ಸಂಪನ್ನನಾದಂಥ ಶುದ್ಧಾತ್ಮನಲ್ಲೇ ಸ್ಥಿರ ಇರುವುದರಿಂದ ಕರ್ಮಗಳ ನಾಶ ಆಗ್ತವೆ. ಕರ್ಮ ನಾಶ ಮಾಡುವ ಸಲುವಾಗಿ ಬೇರೆ ಏನೂ ಮಾಡಬೇಕಾಗಿಲ್ಲ. ಹೊರಗಡೆ ಅಂತರ್ಬಾಹ್ಯ 6 ಪ್ರಕಾರದ ತಪಸ್ಸು ಹೇಳ್ತಾರೆ. ಬಾಹ್ಯ ತಪಸ್ಸಾರ, ಅಂತರಂಗ ತಪಸ್ಸಾರ, ಇವೆಲ್ಲ ಹೇಳಿದ್ರೂ ಕೂಡ ಅವೆಲ್ಲ ಮಾಡುವುದರ ಹಿಂದೆ ಒಂದು ಆತ್ಮಸ್ಥಿರತೆದ್ದನ ಉದ್ದೇಶ ಇದೆ. ಆ ಆತ್ಮಸ್ಥಿರತೆ ಇಲ್ಲದ ಆ 12 ಪ್ರಕಾರದ ತಪಸ್ಸು, ಸಂಯಮ ಮೊದಲಾದವುಗಳನ್ನ ಆಗಮದಲ್ಲಿ ಹೇಳಿದರ ಅನುಸಾರ ಅಂಗೀಕಾರ ಮಾಡಿ ಪರಿಪಾಲನೆ ಮಾಡಿದರನು ಕೂಡ ಪುಣ್ಯ ಬಂದಾಗ್ತಿದೆ ವಿನಃ ಧರ್ಮ ಆಗುವುದಿಲ್ಲ, ಅರ್ಥಾತ್ ಕರ್ಮಗಳ ನಾಶ ಆಗುವುದಿಲ್ಲ. ಅದರ ಸಲುವಾಗಿ ಪುಣ್ಯದ ಜಟಿಲತೆ ಬಹಳ ಇದೆ ಧರ್ಮಕ್ಷೇತ್ರದೊಳಗೆ. ಪುಣ್ಯವನ್ನ ಮೀರೋದ ಮಹಾಪುರುಷಾರ್ಥದ ಕಾರ್ಯ ಇದೆ. ಅದಕ್ಕೆ ಈಗ ನಮಗೆ ಸಮಯ ಸಾರದೊಳಗ ಪುಣ್ಯ ಪಾಪ ಅಧಿಕಾರ ನಡೆದಿದೆಯಲ್ಲ. ಪ್ರವಚನ ಸಾರದೊಳಗೆ ಭಗವಾನ್ ಕುಂದಾಚಾರ್ಯ ದೇವರು ಹೇಳ್ತಾರೋ, ಪುಣ್ಯ ಮತ್ತು ಪಾಪದೊಳಗೆ ಯಾವ ಜೀವ ಅಂತರವನ್ನು ಗಣಿಸ್ತಾನೋ ಅವ ಸಂಸಾರದೊಳಗ ಭವಸಾಗರದೊಳಗ ಮುಳುಗಿಬಿಡ್ತಾನೆ. ನೋಡ್ರಿ, ಸ್ವಲ್ಪರೇ ಪಾಪದಿಂದ ನಿವೃತ್ತಾಗಿ ಪುಣ್ಯದ ಒಂದು ವಿಶೇಷ ಪುಣ್ಯ ಆಗುವಂತಹ ಒಂದು ಅವಕಾಶ ನಮಗೆ ಪ್ರಾಪ್ತ ಆದ ನಂತರ ಅಲ್ಲಿ ನಾವು ಧರ್ಮದ ಕಲ್ಪನೆ ಮಾಡಿದೆವು ಅಂತಂದ್ರೆ ನಾವು ವಿಫಲ ಆಗ್ತೇವೆ. ಸರ್ವ ಕರ್ಮಗಳಿಂದ ರಹಿತರಿದ್ದಾರೆ ಮತ್ತು ಸಮಸ್ತ ತತ್ವಗಳನ್ನು ತಿಳಿಯುವಂಥ ಜ್ಞಾನವೇ ಯಾರ ಸ್ವರೂಪವಿದೆ. ಏನ್ ಹೇಳ್ತಾರೆ? ಅವರ ಸ್ವರೂಪ ಏನಿದೆ? ಸಮಸ್ತ ತತ್ವಗಳನ್ನು ತಿಳಿಯುವುದಿದೆ ವಿನಃ ಯಾವ ತತ್ವದೊಳಗ ಯಾವ ಪ್ರಕಾರದ ಬದಲಾವಣೆ ಮಾಡೋದ ಅವರ ಸ್ವಭಾವ ಅಲ್ಲ. ತಿಳಿಯುವುದೇ ಒಂದೇ ಅವರದ್ದು ಸ್ವಭಾವ ಇದೆ. ಏನ್ ಹೇಳಿ? ಸಮಸ್ತ ತತ್ವಗಳನ್ನು ತಿಳಿಯುವಂಥ ಒಂದು ಜ್ಞಾನವೇ ಯಾರ ಸ್ವಭಾವ ಇದೆಯೋ, ಸ್ವರೂಪ ಇದೆಯೋ, ಅವರು ಸಾಂಖ್ಯ, ಬೌದ್ಧ ಮೊದಲಾದ ಕ್ಷುಲ್ಲಕವಾದಿಗಳ ತತ್ವಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ತಿಳಿಯುವುದನ್ನೇ ಯಾರದ ಸ್ವಭಾವ ಇದೆ, ಅವರ ಈ ಕ್ಷುಲ್ಲಕವಾದಿಗಳ ತತ್ವಗಳನ್ನ ಯಾವುದೇ ರೀತಿಯಿಂದ ಅನುಸರಿಸುವುದ ಅಥವಾ ಹೇಳೋದ ಸಾಧ್ಯನೇ ಇಲ್ಲ. ಅವರ ಕ್ಷುಲ್ಲಕ ಯಾಕ? ಅವರು ಮಾಡ್ಲಿಕ್ಕೆ ಹೋದ್ರು, ಹೇಳಲಿಕ್ಕೆ ಹೋದ್ರು, ಇವರ ಬರೇ ತಿಳಿಯುವ ಸ್ವಭಾವದೊಳಗೆ ಉಳಿದ್ರು, ಬಿಟ್ಟುಕೊಟ್ಟಿರುತ್ತಾರೆ.
ಬಾಹ್ಯ ಶತ್ರುಗಳ ಹಾಗೂ ಅಂತರಂಗದ ಸ್ವ ಅಂದ್ರೆ ತನ್ನುನಾದವು ರಾಗ ದ್ವೇಷಾದಿ ಶತ್ರುವಿನ ನಾಶ ಮಾಡಿರುವಂಥ ನಾಭಿರಾಜನ ಪುತ್ರ ವೃಷಭನಾಥ ತೀರ್ಥಂಕರರು ನನ್ನ ಆತ್ಮಸ್ವರೂಪವನ್ನು ಸಮಸ್ತ ದೋಷಗಳಿಂದ ರಹಿತಗೊಳಿಸಲಿ. ಶಬ್ದ ಹೀಗಿದ್ರನು ರಹಿತಗೊಳಿಸಲಿ, ನನ್ನ ದೋಷಗಳಿಂದ ರಹಿತ ಮಾಡಲಿ ಅನ್ನುವಂಥ ಶಬ್ದ ಇದ್ರೂ ಕೂಡ ಆ ಪ್ರಕಾರದ ಭಾವ ಆ ಆಚಾರ್ಯರಲ್ಲಿ ಅಥವಾ ಯಾರು ಬರೆದಿದ್ದಾರೋ ಅವರಲ್ಲಿ ಇರೋ ಸಾಧ್ಯ ಇಲ್ಲ. ಹಾಗೆ ಇರುವುದ ಅದು ಮಿಥ್ಯಾತ್ವ ಇದೆ. ಯಾಕೆ ಅಂತಂದ್ರೆ ಒಂದು ದ್ರವ್ಯದ ಕಾರ್ಯ ಇನ್ನೊಂದು ದ್ರವ್ಯ ಮಾಡೋದನೇ ಇಲ್ಲ. ಆದ್ರೂ ಕೂಡ ಅವರನ್ನು ಹೊರತುಪಡಿಸಿ ನಮಗ ಆ ಪ್ರಕಾರದ ಸ್ಫೂರ್ತಿ ಪ್ರೇರಣೆ ಸಿಗೋದನೇ ಇಲ್ಲ ಅಂಥೇಳಿ ನನ್ನ ಕಾರ್ಯ ಆಗುವವರೆಗೆ ನಿನ್ನ ಸಂಯೋಗ ಇರ್ಲಿ ಪ್ರಭು ಅನ್ನುವ ಭಾವನೆ ಇದೆ. ನಾನಂತೂ ಕಾರ್ಯ ಮಾಡ್ಲಿಕ್ಕೆನ ಸಿದ್ಧ ಇದ್ದೇನೆ. ಕಾರ್ಯ ಮಾಡುವ ಸಲುವಾಗಿನ ಎಲ್ಲ ತ್ಯಾಗ ಮಾಡಿದ್ದೇನೆ. ಶರೀರದ ಮಮತೆ ತ್ಯಾಗ ಮಾಡಿದ್ದೇನೆ. ಮನೆ, ಪತ್ನಿ, ಪುತ್ರ, ಐಶ್ವರ್ಯ, ಯಶಸ್ಸ, ಕೀರ್ತಿ, ಹೆಸರ ಎಲ್ಲದರದ ತ್ಯಾಗ ಮಾಡಿದ್ದೇನೆ. ನಾನಂತೂ ನಿನ್ನಂಥ ಅವಸ್ಥೆಯನ್ನ ಅರ್ಥಾತ್ ಸಮಸ್ತ ದೋಷಗಳಿಂದ ರಹಿತ ಆಗುವ ಸಲುವಾಗಿನ ಇಲ್ಲಿ ನಾನು ನಿನ್ನ ಅವಸ್ಥೆಯನ್ನ ಧಾರಣ ಮಾಡಿ ಬಂದಿದ್ದೇನೆ. ಆದರೆ ಪುನಃ ನಾನು ಆ ಸಾಧನೆಯಿಂದ ಚ್ಯುತ ಆಗ್ತಾ ಇದ್ದೇನೆ. ಅದಕ್ಕೆ ನಿನ್ನ ಆಶ್ರಯ ನನಗೆ ಸದೈವ ಇರಲಿ ಅನ್ನುವ ಭಾವಿದೆ. ಇನ್ನು ನಾಭಿರಾಜರ ಪುತ್ರ ಅನ್ನೋದು ಒಂದು ಶಬ್ದ ಇದೆ ಅಲ್ಲ, ನಿಜವಾಗಿ ಭೋಗ ಭೂಮಿಯಿಂದ ಕರ್ಮಭೂಮಿಗೆ ಪರಿವರ್ತನೆ ಆಗುವಂತಹ ಯಾವ ಒಂದು ಅವಕಾಶ ಅಥವಾ ಒಂದು ಕಾಲಾವಧಿ ಇತ್ತಲ್ಲ, ಅಲ್ಲಿ 14 ಮಂದಿ ಕುಲಂಕರರ ಆಗ್ತಾರೆ ಅಥವಾ ಮನು ಅಂತಾರೆ. ಮನು ಅಥವಾ ಕುಲಂಕರ ಎರಡು ಒಂದೇ. ಆ 14ನೇ ಕುಲಂಕರ ನಾಭಿರಾಜರು, 14ನೇ ಮನು. ಅರ್ಥಾತ್ ಭೋಗ ಭೂಮಿ ಇದ್ದ ಕರ್ಮಭೂಮಿ ಒಮ್ಮೆಲೆ ಆಗುವುದಿಲ್ಲರಿ, ಅದು ಕ್ರಮಕ್ರಮದಿಂದ ಆಗ್ತಾ ಇರ್ತಿದೆ. ಭೋಗ ಭೂಮಿಯೊಳಗಿನ ಒಂದೊಂದೇ ವಿಶೇಷತೆಗಳು ಮಾಯ ಆಗ್ತಾ ಹೋಗ್ತವೆ. ಆ ಸಮಯದೊಳಗ ಈ ಕುಲಂಕರ ಅಥವಾ ಮನುಗಳ ಆ ಸಮಯದೊಳಗ ಜೀವರುಗಳಿಗೆ ಅದರ ಅಭಾವದೊಳಗೆ ಆ ವಿಶೇಷತೆಯ ಅಭಾವದೊಳಗೆ ಕೂಡ ಹೇಗೆ ಜೀವಿಸೋದ ಅಂಥೇಳಿ ಕಲಿಸಿಕೊಡ್ತಾರೆ. ಹೀಗೆ 13 ಜನ ಅಂತೂ ಕಲಿಸಿಕೊಟ್ರು. ಆದ್ರೆ ಈ 14ನೇ ನಾಭಿರಾಜ ಮನು ಏನಿದ್ದ ಈ ಕರ್ಮಭೂಮಿಯಲ್ಲಿ ಹೇಗೆ ಜೀವಿಸೋದನ್ನುವುದನ್ನು ಕಲಿಸಿದ. ಮತ್ತು ಈ ಕರ್ಮಭೂಮಿಯೊಳಗೆ ಜನ್ಮ ತಾಳಿದ ನಂತರ ಹ್ಯಾಗ ಮೋಕ್ಷದ ಪ್ರಾಪ್ತಿ ಮಾಡಿಕೊಳ್ಳೋದ ಅನ್ನುವುದನ್ನು ಕಲಿಸುವ ಸಲುವಾಗಿ ವೃಷಭದೇವರಿಗೆ ಜನ್ಮ ತಿಳಿತಲ್ಲ. ಅವಂತೂ ತನ್ನ ಪಾಲಿನ ಕರ್ತವ್ಯ ಮಾಡಿದನ. ಆದ್ರ ಬರೇ ಇಲ್ಲಿ ಜೀವಿಸೋದಷ್ಟ ಮಾತಿಲ್ಲ, ಜೀವಂತ ಇದ್ದುಕೊಂಡ ಆಯು ಪೂರ್ಣಾಗಿ ಸತ್ತು ಹೋಗೋದ್ರೊಳಗೆ ಏನು ಅರ್ಥ ಇಲ್ಲ. ಆದ್ರೆ ಈ ಮನುಷ್ಯ ಈ ಕರ್ಮಭೂಮಿಯೊಳಗ ಎಲ್ಲದರ ಜೊತೆಗೆ ಹೋರಾಡಿ ಜೀವನನೂ ಮಾಡಬೇಕು. ಮತ್ತ ಅನಾದಿ ಕಾಲದ ಯಾವ ಕರ್ಮ ಶತ್ರುಗಳ ರಾಗದ್ವೇಷಾದಿ ಅಂತರಂಗದ ಶತ್ರು ಅವುಗಳನ್ನು ಕೂಡ ಜಯಿಸಿ ಸಾಕ್ಷಾತ್ ಮೋಕ್ಷದವರೆಗೆ ಆಗ ಹೋಗೋದ ಅನ್ನುವುದನ್ನ ಕಲಿಸಿಕೊಡುವಂಥ, ತಿಳಿಸಿಕೊಡುವಂಥ ಅಥವಾ ಮಾಡಿ ತೋರಿಸುವಂಥ ಒಂದು ಜೀವಕ್ಕನ್ನು ಜನ್ಮ ಕೊಟ್ಟರು. ಆ ಜೀವದ ಹೆಸರನ್ನ ವೃಷಭದೇವ. ಅದಕ್ಕಿಂತ ಮೊದಲು ಯಾರೂ ಇಲ್ಲಿಂದ ಯಾವುದೇ ಪ್ರಕಾರದಿಂದ ಸುಖದ ಮಾರ್ಗ ಅರ್ಥಾತ್ ಆತ್ಮಕಲ್ಯಾಣದ ಮಾರ್ಗದೊಳಗ ಸಾಗುತ್ತಾ ಇರಲಿಲ್ಲ ಅಂಥೇಳಿ ಈ ನಾಭಿರಾಜ 14ನೇ ಮನು ಮತ್ತು ಪ್ರಥಮ ತೀರ್ಥಂಕರರಿಗೆ ಜನ್ಮ ಕೊಟ್ಟ. ಅದಕ್ಕೆ ನಾಭಿರಾಜ ಪುತ್ರ ಅಂಥೇಳಿ ಹೇಳ್ತಾರೆ. ವೃಷಭ ತೀರ್ಥಂಕರರು ನನ್ನ ಆತ್ಮಸ್ವರೂಪವನ್ನು ಸಮಸ್ತ ದೋಷಗಳಿಂದ ರಹಿತಗೊಳಿಸಲಿ. ಈ ವಿಶೇಷಾರ್ಥದ್ದನ್ನು ಒಂದು ಸ್ವಲ್ಪ ಓದೋಣ. ವೃಷಭ ಶಬ್ದದ ಅರ್ಥವು ಹೀಗಿದೆ, ಸುಲಭಿದೆ. ವೃಷ ಎಂದರೆ ಧರ್ಮ ಮತ್ತು ಅದರಿಂದ ಶೋಭಿಸುವಂತವರು ಅವರು ವೃಷಭರಿದ್ದಾರೆ.
ಅಥವಾ ಯಾರ ಯೋಗದಿಂದ ಧರ್ಮಕ್ಕೆ ಶೋಭೆ ಬರುತ್ತದೆ ಅವರು ವೃಷಭನಾಥರಿದ್ದಾರೆ, ವೃಷಭರಿದ್ದಾರೆ. ಎರಡು ಪ್ರಕಾರದಿಂದ ವ್ಯಾಖ್ಯಾನ ಮಾಡಿದರು. ಯಾರಿಂದ ಧರ್ಮಕ್ಕೆ ಶೋಭೆ ಇದೆಯೋ ಅವರು ವೃಷಭ. ಧರ್ಮಕ್ಕೆ ಶೋಭೆ ಯಾವ ವ್ಯಕ್ತಿಯಿಂದ ಇದೆ ಅನ್ನೋದು ಒಂದು ಮಾತಿದ್ರ, ಯಾರ ಧರ್ಮದ ಶೋಭೆಯನ್ನ ಅರ್ಥಾತ್ ಧರ್ಮವನ್ನು ಪ್ರಸಾರ ಮಾಡ್ರು, ಧಾರಣ ಮಾಡ್ರು, ಧರ್ಮವನ್ನ ಧಾರಣ ಮಾಡುವುದರಿಂದ, ಧರ್ಮದ ಬೋಧ ಮಾಡುವುದರಿಂದ ಅವರು ವೃಷಭಿದ್ದಾರೆ. ಒಂದು ಮಾತು. ಧರ್ಮವನ್ನು ಸ್ವಯಂ ಧಾರಣ ಮಾಡಿದ್ರು ಮತ್ತು ಧರ್ಮದ ಬೋಧ ಮಾಡಿದ್ರು. ಇನ್ನ ಸ್ವಯಂ ಧಾರಣ ಮಾಡಿ ಅವರು ತಮ್ಮ ಕಲ್ಯಾಣ ಅಷ್ಟ ಮಾಡಿಕೊಳ್ಳಿಲ್ಲ, ಇನ್ನೊಬ್ಬರಿಗೆ ಅಥವಾ ಎಲ್ಲರಿಗೂ ತಿಳಿಸಿ ಅಷ್ಟ ಹೇಳಲಿಲ್ಲ, ಅವರ ಧರ್ಮಕ್ಕೂ ಶೋಭೆ ಆದ. ಅವರಿಂದ ಧರ್ಮಕ್ಕೆ ಶೋಭೆ, ಧರ್ಮದಿಂದ ಅವರ ತಮ್ಮ ಆತ್ಮನ ಉತ್ಥಾನವನ್ನ ಮಾಡಿಕೊಂಡ್ರು. ಯಾರ ತಮ್ಮ ಆತ್ಮನ ಉತ್ಥಾನ ಸಾಧಿಸಿದಾರೋ ಅವರ ಧರ್ಮಕ್ಕೆ ಶೋಭೆ ಅದ. ಆ ಧರ್ಮ ಅವರನ್ನಂತೂ ಕಡೆಗಾಣಿಸ್ತಿದೆ, ಕಾಣಿಸ್ತಿದೆ, ಅರ್ಥಾತ್ ಸಂಸಾರದ ದಡವನ್ನ ತಲುಪಿಸ್ತಿದೆ. ನೋಡ್ರಿ, ಜೈನ ಧರ್ಮ ಜೀವವನ್ನ ಮೋಕ್ಷದವರೆಗೆ ತಲುಪಿಸ್ತಿದೆ. ಇದು ಒಂದು ಮಾತು. ಯಾವ ಜೀವ ಈ ಧರ್ಮದ ಅಂಗೀಕಾರ ಮಾಡಿ ಮೋಕ್ಷದವರೆಗೆ ಸ್ವಯಂ ತಲುಪುತ್ತಾನೋ ಆ ಧರ್ಮಕ್ಕೂ ಕೂಡ ಆ ಜೀವನಿಂದ ಶೋಭೆ ಇದೆ. ಆ ಧರ್ಮದಿಂದ ಅವನಿಗೆ ಲಾಭ ಐತ್ರಿ. ಒಂದು ಮಾತು. ಯಾವ ಧರ್ಮದ ಅಂಗೀಕಾರ ಮಾಡುವುದರಿಂದ ಅವನಿಗೆ ಶಾಶ್ವತ ಕಲ್ಯಾಣ ಆಯ್ತು. ಇದು ಒಂದು ಮಾತು. ಮತ್ತು ಯಾವ ಧರ್ಮದ ಅಂಗೀಕಾರ ಮಾಡಿ ಅವನು ತನ್ನ ಶಾಶ್ವತ ಕಲ್ಯಾಣವನ್ನ ಸಾಧಿಸಿದನೋ ಆ ಕಾರ್ಯವನ್ನು ಅವ ಮಾಡುವುದರಿಂದ ಈ ಧರ್ಮಕ್ಕೆ ಶೋಭೆ ಇದೆ. ಇಲ್ದಿದ್ರ ಧರ್ಮಕ್ಕನೂ ಕಲಂಕ ಮತ್ತು ಆತ್ಮನದನೂ ಹಾನಿ ಇದೆ. ನಾವೇನು ಈ ಕಾರ್ಯ ಮಾಡ್ತಾ ಇದ್ದೇವಲ್ಲ, ಸಂಸಾರ ಪೋಷಕ ಭವಗಳ ಪರಂಪರೆಯನ್ನ, ಭವ ಸಂತತಿಯನ್ನ ಶಾಶ್ವತವಾಗಿ ಬೆಳೆಸುವಂಥ ಅಥವಾ ಅನಂತ ಸಂಸಾರಕ್ಕೆ ಕಾರಣೀಭೂತವಾದಂಥ ಮಿಥ್ಯಾತ್ವದ ಛೇದ ಮಾಡುವುದರ ಕಡೆಗೆ ನಮ್ದು ಲಕ್ಷ್ಯ ಇಲ್ಲಲ್ಲ. ಅದರಿಂದ ನಮ್ಗ ಈ ಧರ್ಮದೊಳಗೆ ಹುಟ್ಟಿ ನಮ್ಗೆ ಸ್ವಂತಕ್ಕೂ ಲಾಭ ಇಲ್ಲ, ಮತ್ತು ನಾವು ಹುಟ್ಟಿರುವುದರಿಂದ ಈ ಧರ್ಮಕ್ಕೂ ಕೂಡ ಕಲಂಕ. ತಿಳಿತೇನ್ರಿ? ಈ ಧರ್ಮದೊಳಗೆ ಹುಟ್ಟಿದ ನಂತರ ನಾವು ಅನಾದಿ ಅರ್ಥಾತ್ ಅನಂತ ಸಂಸಾರದ ಯಾವುದು ಪೋಷಕ ಇದೆಯೋ ಆ ಮಿಥ್ಯಾತ್ವದ ಛೇದ ಮಾಡಬೇಕಾಗಿತ್ತು. ಅದರ ಕಡೆಗೆ ನಮ್ದು ಲಕ್ಷ್ಯ ಇಲ್ಲ ಆಯ್ತು ಅಂತಂದ್ರ ನಾವು ಈ ಧರ್ಮದೊಳಗೆ ಹುಟ್ಟಿ ನಮ್ಮ ಲಾಭ ಏನೂ ಮಾಡಿಕೊಳ್ಳಿಲ್ಲ. ನಮ್ಮ ಲಾಭ ಮಾಡಿಕೊಳ್ಳಿಲ್ಲ ಇದು ಒಂದು ಮಾತಾದ್ರ, ಈ ಧರ್ಮದೊಳಗೆ ಹುಟ್ಟಿ ನಮ್ಮ ಲಾಭ ನಾವು ಮಾಡಿಕೊಳ್ಳದೇ ಇರುವುದರಿಂದ ಈ ಧರ್ಮಕ್ಕೂ ಕೂಡ ಕಲಂಕ ತಂದ ಹಾಗೆ. ಈ ಪ್ರಕಾರ ವೃಷಭ ಶಬ್ದದ್ದು ಎರಡು ಪ್ರಕಾರ ಅರ್ಥ ಮಾಡಿದರೆ, ನಿಜವಾಗಿ ಶಬ್ದದಲ್ಲಿ ಭಾವ ತುಂಬಿದ್ದು ಇದೆ. ಆದರೆ ಅದನ್ನು ತಿಳ್ಕೊಳ್ಳುವಂಥ, ಅರಗಿಸಿಕೊಳ್ಳುವಂಥ ಭಕ್ತಿಯ ಭಾವನೂ ಬೇಕು. ಮತ್ತು ಆ ಭಕ್ತಿಯ ಸಲುವಾಗಿ ಮೂಲತಃ ತನ್ನ ಕಲ್ಯಾಣದ ಉದ್ದೇಶ ಬೇಕು. ಅದರಿಂದ ಕಾರ್ಯ ಆಗುವುದು.